ಜಯವು ಆತನ ಪ್ರಭಾವವು ನಾನೆಂದು ಸ್ಮರಿಸುತ್ತಾ ಗೀತೆಯ ಹಾಡುವೆ ಎಂದೆಂದು ಹಾಡುತ್ತಾ ಎಂದೆಂದು ಪಾಡುತ್ತಾ ಎಂದೆಂದು ಹಾಡುತ್ತಾ ಎಂದೆಂದು ಪಾಡುತ್ತಾ ಹಾಡುವೆ ಮನದಲ್ಲಿ ಕ್ರಿಸ್ತನ ಗಾನವಾ ಮಾಡುವೆ ಮನದಲ್ಲಿ ದೇವನ ಧ್ಯಾನವಾ ಕ್ರಿಸ್ತನ ಅದ್ಭುತವಾ ದೈವಿಕ ಸದ್ಗುರುವಾ ಎಂದೆಂದು ಧ್ಯಾನಿಸುತ್ತಾ ಕೀರ್ತನೆ ಹಾಡುವೆ ಕ್ರಿಸ್ತನ ಅದ್ಭುತವಾ ದೈವಿಕ ಸದ್ಗುರುವಾ ಎಂದೆಂದು ಧ್ಯಾನಿಸುತ್ತಾ ಕೀರ್ತನೆ ಹಾಡುವೆ ಎಂದೆಂದು ಹಾಡುತ್ತಾ ಎಂದೆಂದು ಪಾಡುತ್ತಾ ಎಂದೆಂದು ಹಾಡುತ್ತಾ ಎಂದೆಂದು ಪಾಡುತ್ತಾ ಹಾಡುವೆ ಮನದಲ್ಲಿ ಕ್ರಿಸ್ತನ ಗಾನವಾ ಮಾಡುವೆ ಮನದಲ್ಲಿ ದೇವನ ಧ್ಯಾನವಾ ಹಾಡುವೆ ಮನದಲ್ಲಿ ಕ್ರಿಸ್ತನ ಗಾನವಾ. ಈ ಒಂದು ಹಾಡಿನ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ ಸಹೋದರ ಸಹೋದರಿಯರಿಗೂ ಹಾಗೂ ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲನ್ನು ಹೃದಯ ಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸುವಂತಹೊಳಗಿದ್ದೇನೆ. ಈ ಒಂದು ಸಮಯದಲ್ಲಿ ಹಿರಿಕರಾದ ವಿಜಯ್ ಕುಮಾರ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುತ್ತೇನೆ. ಶುಭೋದಯ. ಪ್ರಾರ್ಥನೆ ಮಾಡೋಣ. ಮಹಾನತನು ಮಹಾಪರಿಶುದ್ಧನು ಪರಿಶುದ್ಧ ಪರ್ವತದಲ್ಲಿ ಆಸೀನನಾಗಿರುವ ಸರ್ವಶಕ್ತನಾಗಿರುವ ತಂದೆಯ ದೇವರೇ, ನಿನ್ನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವೇ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವ ಬಡ ಪಾಪಿಗಳಾದ ನಮ್ಮನ್ನು ಕರುಣಿಸಿ ನೀನು ನಮ್ಮನ್ನು ತನ್ನ ಪ್ರೀತಿಯಲ್ಲಿ ನೆಲೆಗೊಳಿಸಿ ಅವರನ್ನು ಕೊಂಡಾಡುವಂತಹ ಒಂದು ಅವಕಾಶವನ್ನು ಭಾಷೆ ಕೊಡೋದಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕೂಟ ನಡೆಸಿಕೊಡುವಂತಹ ಬೋಧಕರು ಸ್ವಾಮಿ ಬೆಳಗ್ಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಸದಾ ಎಚ್ಚರವಾಗಿದ್ದು ಆಗಲು ರಾತ್ರಿ ಪ್ರಾರ್ಥಿಸುವಂತಾಗಿ ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಿರುವಾಗ ನಿನ್ನನ್ನೇ ಆತುಕೊಂಡು ನಿರೀಕ್ಷೆಯಲ್ಲಿ ನಾವು ಜೀವಿಸಿ ರಾಜ್ಯಕ್ಕೆ ಬಂದರೆ ಮಕ್ಕಳಾಗುವಂತೆ ನಮ್ಮ ರೂಪಿಸುವಂತಹ ಒಂದು ಯೋಜನೆಯನ್ನು ಮಾಡೋದಕ್ಕೆ ಸ್ತೋತ್ರವಾಗಲಿ. ಈ ಒಂದು ಕೂಟ ನಡೆಸಿಕೊಳ್ಳುವಂತಹ ಬೋಧಕರನ್ನು ಆಶ್ರಯಿಸಲಾದೆ, ಜೊತೆಗೆ ಇದನ್ನು ನಿಯೋಜಿಸುವಂತಹ ಆ ಮಗಳನ್ನು ಕೂಡ ನೀನು ಆಶ್ರಯಿಸಿ ಬಲಪಡಿಸು. ಅವರಿಗೆ ಬೇಕಾದ ಜ್ಞಾನ, ತಿಳುವಳಿಕೆ, ವಿವೇಕ ಯಾರನ್ನು ಕೊಟ್ಟು ಬಲಪಡಿಸು. ನಿನ್ನ ಪವಿತ್ರ ಆತ್ಮನ ಅಭಿಷೇಕಿಸಿ ವಿವೇಕ, ಜ್ಞಾನ ಎಲ್ಲವನ್ನು ತುಂಬುವ ದೇವರನ್ನು ನಾಮಕ್ಕೆ ಸ್ತೋತ್ರವಾಗಿ ಕೂಡಿ ಬಂದಿರುವಂತಹ ಎಲ್ಲ ಭಕ್ತಾದಿಗಳನ್ನು ಆಶ್ರಯಿಸಿ ಬಲಪಡಿಸು. ಇವತ್ತು ಸಂದೇಶ ತರುವಂತಹ ಬೋಧಕರನ್ನು ಆಶ್ರಯಿಸು. ಅವರಿಗೆ ಬೇಕಾದ ಆತ್ಮೀಯ ವರದಾನಗಳನ್ನು ಪವಿತ್ರ ಆತ್ಮನ ಬಲವನ್ನು ಅನ್ವಯಿಸು ಸ್ವಾಮಿ. ಎಲ್ಲರೂ ಏಕ ಮನಸ್ಸಿನ ಸೃಷ್ಟಿಕೊಂಡು ಆಡುತ್ತಾ ನಿನ್ನ ರಾಜ್ಯಕ್ಕೆ ನಾವು ಎದುರು ನೋಡುವಂತ ನಿರೀಕ್ಷೆಯಲ್ಲಿ ಜೀವಿಸುವ ಮಕ್ಕಳಾಗುವಂತೆ ಈ ದಿನ ನಡೆಸುವಂತಹ ಪ್ರತಿಯೊಂದು ದಿನ ಸಹ ಶುಭಕಾರಿಯಾಗಿದ್ದು ನಮ್ಮ ಒಬ್ಬರನ್ನು ಬಲಪಡಿಸಿ ನಡೆಸಿ ನಿನ್ನ ಆಧ್ಯಾತ್ಮಿಕ ರೀತಿಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೂ ಶಾರೀರಿಕವಾಗಿ ಬೇಕಾದ ಆತ್ಮೀಯ ವರದಾನ ತುಂಬಿಕೊಳ್ಳುವುದಕ್ಕೂ ನೀನೇ ನಮ್ಮನ್ನು ಬಲಪಡಿಸಿ ನಡೆಸಿ ಕಾಯ್ತಾ ಬರಬೇಕೆಂದು ನಮ್ಮ ರಕ್ಷಕನು ಕಾರ್ಯಕರ್ತನು ಮಹಾ ಯಾಜಕನೂ ಆಗಿರುವ ಯೇಸು ದಿವ್ಯ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ವಿಜಯ್ ಕುಮಾರ್ ಅವರಿಗೆ ಲೋಕೇಶ್ ಅಂಕಲ್ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಾದ ವಿಜಯ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವ್ರು ಬೋಧಕರಾದ ಎಂ ರಾಜುರವರು. ಬೋಧಕರನ್ನ ಇವತ್ತು ಇವರಿದ್ದಾರೆ ಪಾಸ್ಟರ್ ರವಿಚಂದ್ರ, ಅವ್ರು ಇನ್ನ ಬಂದಿಲ್ಲ. ಜಾಯ್ನ್ ಆಗ್ತಾರೆ. ಫೋನ್ ಮಾಡ್ತೇನೆ, ಫೋನ್ ಮಾಡಿ ಫಸ್ಟ್. ಮಾಡಿದೀನಿ, ಅವ್ರು ಜಾಯ್ನ್ ಆಗ್ತಾರೆ. ಸೊ ಇನ್ನೊಂದು ವಿಶೇಷ ಗೀತೆಯನ್ನ ಸಹೋದರಿ ವರಲಕ್ಷ್ಮಿ ಅವ್ರು ಹಾಡ್ಲಿ, ಅಲ್ಲಿ ತನಕ ಜಾಯ್ನ್ ಆಗ್ತಾರೆ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ.
ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಅಗಲಿದರು ಯೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಕಣ್ಣೀರಿನಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈ ಬಿಟ್ಟರು ಯೇಸು ಪ್ರೀತಿಸಿದ ಕಣ್ಣೀರಿನಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈ ಬಿಟ್ಟರು ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಆಮೇನ್. ಥ್ಯಾಂಕ್ ಯು ಸರ್. ಅವ್ರಿಗೆ ನೆಟ್ ಪ್ರಾಬ್ಲಮ್ ಆಗಿದೆ, 1 ಸೆಕೆಂಡ್ ಅವ್ರು ಜಾಯ್ನ್ ಆಗ್ತಾರೆ. ಹಲೋ ಅಪ್ಪ, ಲಿಂಕ್ ಕಳಿಸಿದೀನಿ ನೋಡಿ. ಹಾ ಮಾಡಿ.
ಇನ್ನೊಂದು ಹಾಡು ಆಡೋದಾ ಸರ್? ಐ ಆಮ್ ಹಿಯರ್, ನಾನು ಬಂದಿದ್ದೀನಿ. ಹಲೋ, ಸರ್ ಜಾಯ್ನ್ ಆಗಿದ್ದೀನಿ ನಾನು. ಥ್ಯಾಂಕ್ ಯು. ಸರ್ ರಾಜು ಫಸ್ಟ್ ಅವರು ಜಾಯ್ನ್ ಆಗಿದ್ದಾರೆ. ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವ್ರು ಬೋಧಕರಾದ ರವಿಚಂದ್ರರವರು ಬೋಧಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ಹಾಗೂ ಬೋಧಕರಾದ ಎಂ ರಾಜುರವರ ಪರವಾಗಿ ಹೃದಯ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನ್ನವನ್ನ ಬಡಿಸಲು ತಮ್ಮನ್ನು ಹೃದಯ ಪೂರ್ವಕದಿಂದ ಸ್ವಾಗತಿಸ್ತೇನೆ. ಘನ ಮಾನ ಮಹಿಮೆ ಸರ್ವಶಕ್ತನಾದಂತಹ ದೇವರೊಬ್ಬರಿಗಾಗಲಿ. ಈ ಸುದಿನವನ್ನು ನೋಡುವ ಹಾಗೆ ಮಾಡಿದೆಲ್ಲ ವರದಾನಗಳಿಗಾಗಿ, ಕೃಪೆಗಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನ ಸಲ್ಲಿಸೋಣ. ಎಲ್ಲರಿಗೂ ಶುಭೋದಯ. ಬೆಳಗಿನ ಜಾವದ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಅದರಲ್ಲೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮ್ಮೆಲ್ಲರಿಗೂ. 79 ವರ್ಷ, 80 ವರ್ಷ, ಹೆಚ್ಚು ಕಮ್ಮಿ 90 ವರ್ಷ. ನಮಗೆ ರೆಕಾರ್ಡ್ ಇರ್ತಕ್ಕಂಥದ್ದು 79, ಆದ್ರೆ ಅದರ ಇತಿಹಾಸವನ್ನು ನೋಡೋದಾದ್ರೆ 90 ವರ್ಷಗಳಿಂದ, ಹೆಚ್ಚು ಕಮ್ಮಿ 100 ವರ್ಷಗಳಿಂದ ಈ ಹೋರಾಟ ಇತ್ತು. ಸ್ವತಂತ್ರ ಬೇಕು, ಸ್ವತಂತ್ರ ಆಗಬೇಕು, ನಾವು ಇನ್ನೊಬ್ಬರ ಅಡಿಯಾಳಾಗಿ ಇರಬಾರ್ದು ಅನ್ನುವಂಥದ್ದು. 1857ರಲ್ಲಿ ಫಸ್ಟ್ ಮೇಜರ್ ಆರ್ಗನೈಸ್ಡ್ ರಿವೋಲ್ಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಈ ಬ್ರಿಟಿಷ್ ರವರ ವಿರುದ್ಧವಾಗಿ ಮೊಟ್ಟ ಮೊದಲನೇದಾಗಿ ಆರ್ಗನೈಸೇಷನ್ ಫಾರ್ಮ್ ಆಗಿದ್ದು 1857. ಅಲ್ಲಿಂದ ಹೋರಾಟ ಪ್ರಾರಂಭ ಆಗಿದೆ. ಅದು ಮುಗಿದಿದ್ದು ನಮ್ಮೆಲ್ರಿಗೂ ಸಹ ಗೊತ್ತು 1947 ಆಗಸ್ಟ್ 15. ಅಂದ್ರೆ ಈ ದಿನ 80 ವರ್ಷಗಳ ಹಿಂದೆ. 1857 ಆದ ನಂತರ ಈ INC ಅನ್ನುವಂಥದ್ದು ಪ್ರಾರಂಭ ಆಯಿತು. INC ಅಂದ್ರೆ ಏನಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಫೌಂಡ್ ಆಗಿದ್ದು ಬ್ರಿಟಿಷ್ ರವರನ್ನ ಇಂಡಿಯಾದಿಂದ ಓಡಿಸಬೇಕು ಎಂಬುದಾಗಿ. ಅನೇಕ ಶತಾಯ ಗತಾಯ ಪ್ರಯತ್ನಗಳು ಅಂತ ನಾವೇನು ಕರಿತೇವೆ. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಬ್ರಿಟಿಷ್ ರವರ ಶಕ್ತಿ ಕುಂದುತ್ತೆ. ಈ ಇಂಡಿಪೆಂಡೆನ್ಸ್ ಮೂವ್ಮೆಂಟ್, ಈ ಸ್ವಾತಂತ್ರ್ಯ ಚಳುವಳಿ ಶಕ್ತಿ ಹೆಚ್ಚುತ್ತೆ. ಬ್ರಿಟಿಷ್ ರವರು ಇಂಡಿಯಾ ಬಿಟ್ಟು ತೊಲಗಿ ಎಂಬುದಾದಂಥ ಒಂದು ಆಲೋಚನೆಯ ಮೇಲೆ ಅವರನ್ನ ಇಂಡಿಯಾದಿಂದ ಓಡಿಸಿದ್ರು ಎಂಬುದಾದಂಥ ಇತಿಹಾಸ. ಇದು ಸ್ವತಂತ್ರ ದಿನಾಚರಣೆಯ ಆಲೋಚನೆಗಳು. ಕ್ರೈಸ್ತರಾಗಿರ್ತಕ್ಕಂಥ ನಾವು ಈ ಸ್ವತಂತ್ರ ನಾಡಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಈ ಸ್ವತಂತ್ರದ ನಾಡು ನಮಗೆ ಎಷ್ಟರ ಮಟ್ಟಿಗೆ ಸ್ವತಂತ್ರವನ್ನು ಕೊಟ್ಟಿದೆ ಅನ್ನುವಂಥದ್ದು ಸ್ವಲ್ಪ ಹೊತ್ತು ನಾವು ಮೆಲ್ಕು ಹಾಕ್ಬೇಕು. ನಮ್ಗೆ ನಿಜವಾದ ಸ್ವತಂತ್ರ ಸಿಕ್ಕಿದೆಯಾ? ಒಂದು ಡಿಪಾರ್ಟ್ಮೆಂಟ್ ಇದೆ ನಮ್ಮಲ್ಲಿ ಮ್ಯಾನ್ಯುಯಲ್ ಅಲ್ಲಿ, PARL, ಪಬ್ಲಿಕ್ ಅಫೇರ್ಸ್ ರಿಲಿಜಿಯಸ್ ಲಿಬರ್ಟಿ. ಇದನ್ನ ಜನ ಕೇಳಿದಿರಿ ಗೊತ್ತಿಲ್ಲ. ಪಬ್ಲಿಕ್ ಅಫೇರ್ಸ್ ರಿಲಿಜಿಯಸ್ ಲಿಬರ್ಟಿ, PARL ಅನ್ನುವಂಥ ಡಿಪಾರ್ಟ್ಮೆಂಟ್ ಇದೆ. ಇದು ಕಚೇರಿಯಲ್ಲಿ ಈಗಂತೂ ಯಾವ ಕಚೇರಿಯಲ್ಲಿ ನಾನು ನೋಡ್ತಾ ಇಲ್ಲ ಇದನ್ನ. ಅದರದೇ ಆದಂತ ಒಬ್ರು ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಇರ್ತಿದ್ರು, ಅದರದೇ ಆದಂತ ಕಾರ್ಯವೈಖರಿಯನ್ನ ಮಾಡ್ತಿದ್ರು. ಎಲ್ಲೆಲ್ಲಿ ಹೋಗಿ ನಾವು ನಮ್ಮ ಧರ್ಮವನ್ನು ಸ್ಥಾಪನೆ ಮಾಡಬಹುದು ಅನ್ನುವಂಥದ್ದನ್ನ ಅವರು ಒಂದು ನಕ್ಷೆ ರೂಪವಾಗಿ ಕೊಡೋರು.
ಒಂದು ಸರ್ವೆ ಮಾಡೋರು, ಎಲ್ಲೆಲ್ಲಿ ದೇವರ ಸುವಾರ್ತೆ ಸಾರಕ್ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಸ್ವತಂತ್ರ ಇಲ್ಲ, ಅಲ್ಲಿ ಹೋಗಿ ಅವರು ಆ ಧಾರ್ಮಿಕ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ಸಭೆಗಳನ್ನ, ಒಂದು ಸುವಾರ್ಥ ಕೂಟಗಳನ್ನ ಮಾಡಿ, ಆತ್ಮಗಳನ್ನ ಗೆದ್ದು ನಮ್ಮ ಪರಿಶುದ್ಧವಾದಂತ ಸಭೆಗಳಿಗೆ ಸೇರಿಸೋರು. ನಾವು ನಮ್ಮ ಸೆಂಟ್ರಲ್ ಕನ್ನಡ ಸಭೆಯಲ್ಲಿದ್ದಾಗ ಈ ಚರ್ಚ್ ಕಮಿಟಿಗಳಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದನ್ನ ಮಾಡಿದ್ವಿ, PARL, ಪರ್ಲ್ ಅಥವಾ ಪಾರ್ಲ್. ಇದನ್ನ, ಅದರ ಉದ್ದೇಶಗಳನ್ನ ನಾವು ಅವರಿಗೆ ಹೇಳಿದ್ವಿ, ಇದು ನಿಮ್ಮ ಉದ್ದೇಶ, ಇದರ ನಿಟ್ಟಿನಲ್ಲಿ ನೀವು ಕಾರ್ಯ ಮಾಡ್ಬೇಕೆಂಬುದಾಗಿ. ಯಾಕೆ ಇಷ್ಟೆಲ್ಲ ನಾನು ಪೀಠಿಕೆ ಕೊಡ್ತಾ ಇದ್ದೀನಿ ಅಂದ್ರೆ, ನಿಜವಾಗ್ಲೂ ಇವತ್ತು ನಾವು ಸ್ವತಂತ್ರವಾಗಿ ದೇವರ ಸುವಾರ್ತೆಯನ್ನ ಸಾರ್ತಾ ಇದ್ದೀವ, ಸಾರ್ಲಿಕ್ಕಾಗತ್ತಾ, ದೇವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ರ ಅನ್ನುವಂತ ಆಲೋಚನೆ. ಇಸ್ರೇಲ್ ಜನಾಂಗವನ್ನ ಸ್ವಲ್ಪ ನಾವು ಮೆಲುಕು ಹಾಕಿ ನೋಡಿದ್ರೆ, ಈ ನಮ್ಮ ಭಾರತೀಯ ಜನತೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೆಚ್ಚು ಕಮ್ಮಿ 90 ವರ್ಷಗಳ ಹೋರಾಟ ಮಾಡಿದ್ರು. ಆದರೆ ಇಸ್ರೇಲ್ ಜನಾಂಗ ಐಗುಪ್ತ ದೇಶದಲ್ಲಿ ಇದ್ದು ಅವರ ಸ್ವಾತಂತ್ರ್ಯಕ್ಕೋಸ್ಕರ 400ರಿಂದ 430 ವರ್ಷಗಳ ಕಾಲ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಅನೇಕ ಸೋಲುಗಳು, ಅನೇಕ ನೋವುಗಳು, ಅನೇಕ ಸಮಸ್ಯೆಗಳು, ಎಷ್ಟೇ ಪ್ರಯತ್ನ ಪಟ್ಟಾಗ್ಯೂ ಸಹ ಅವರಿಗೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಳ್ಳಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇಸ್ರೇಲ್ ಜನಾಂಗದವರದು. ಯಾಕೆಂದ್ರೆ ಅಲ್ಲಿ ಕಠಿಣವಾದಂತ ಟಾಸ್ಕ್ ಇತ್ತು, ಕೆಲಸ ಕಾರ್ಯಗಳಿತ್ತು, ಅವ್ರ ಮೇಲೆ ಭಾರವನ್ನು ಹೊರಿಸ್ತಾ ಇದ್ರು, ಎಲ್ಲ ಕಷ್ಟಗಳ ಕೆಲಸಗಳನ್ನ ಇಸ್ರೇಲ್ ಜನಾಂಗದವರು ಮಾಡ್ತಾ ಇದ್ರು. ಕೆಲಸಕ್ಕಾಗಿಯೇ ಅವ್ರನ್ನ ನೇಮಕ ಮಾಡಿದ್ರು. ಒಂದು ವೇಳೆ ಅವ್ರನ್ನ ಬಿಟ್ರೆ ಆ ಕೆಲಸವನ್ನ ಐಗುಪ್ತದವರು ಮಾಡ್ಬೇಕಾಗಿತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಇಸ್ರೇಲ್ ಜನಾಂಗದವ್ರನ್ನ 430 ವರ್ಷಗಳ ಕಾಲ ಸೆರೆಯಾಳಾಗಿಟ್ಕೊಂಡು ಅವ್ರೇನ್ ಮಾಡಿದ್ರು, ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡ್ರು, ಜೀತದಾಳಾಗಿ ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. 430 ವರ್ಷಗಳಾಯ್ತು. ಆ 430 ವರ್ಷಗಳ ಆ ನೋವಿನ, ದುಃಖದ, ಆ ಸಾವಿನ ಕೂಪದಿಂದ ಅನೇಕ ಮೊರೆಗಳು ದೇವರ ಬಳಿಗೆ ಬಂತು. ದೇವರು ಒಬ್ಬ ವ್ಯಕ್ತಿಯನ್ನ ತೆಗೆದುಕೊಳ್ತಾರೆ. ಆ ವ್ಯಕ್ತಿಯನ್ನ ಮೊದಲು ಸಿದ್ಧಪಡಿಸ್ತಾರೆ. ನಿನ್ನಲ್ಲಿರ್ತಕ್ಕಂಥ ಎಲ್ಲ ರಾಜನ ಆಲೋಚನೆಗಳನ್ನ, ರಾಜನ ಆ ದರ್ಪವನ್ನ, ಆ ರಾಜನ ದಿರಿಸನ್ನ ಬಿಟ್ಟು ಒಬ್ಬ ಸೇವಕನಾಗಿ ತನ್ನನ್ನ ತಾನು ತಗ್ಗಿಸಿಕೊಂಡು ನನ್ನನ್ನ ಮುಂದೆ ಇಟ್ಟುಕೊಂಡು, ಅಂದ್ರೆ ದೇವರಾದಂತ ಯೆಹೋವ ದೇವರನ್ನ ನೀನು ಮುಂದೆ ಇಟ್ಟುಕೊಂಡು ಈ ಕಾರ್ಯಕ್ಕೆ ನೀನು ಬರಬೇಕೆ ವಿನಃ ನಿನ್ನ ಶಕ್ತಿ, ಜ್ಞಾನ, ಸಾಮರ್ಥ್ಯದಿಂದ ಈ ಕೆಲಸ ಆಗಲ್ಲ ಎಂಬುದಾದಂತ ಆಲೋಚನೆಯ ಮೇರೆಗೆ ಮೋಶೆನ ಸ್ವಾಮಿ ಕರೆದುಕೊಳ್ತಾರೆ. ಆ ಮೋಶೆಗೆ ಸಾತ್ವಿಕತ್ವವನ್ನ ಕಲಿಸ್ತಾರೆ, ದೀನತೆಯನ್ನ ಕಲಿಸ್ತಾರೆ. ಆ ದೀನತೆ ಆ ಸ್ವಾತಂತ್ರ್ಯದ ಜಯದ ಮೆಟ್ಟಿಲು. ಇಂದು ನಾವು ಧಾರ್ಮಿಕವಾಗಿ ಯೇಸು ಸ್ವಾಮಿಯ ವಿಚಾರವನ್ನ ಅನ್ಯರಿಗೆ ಅಥವಾ ಬೇರೆ ಯಾವುದೇ ಊರುಗಳಿಗೆ, ದೇಶಗಳಿಗೆ ನಾವು ಸಾರಬೇಕು ಅನ್ನೋದಾದ್ರೆ ಮೊದಲು ಆ ದೀನತೆ, ಆ ಸಾತ್ವಿಕತ್ವ, ತಗ್ಗಿಸಿಕೊಳ್ಳುವಂತ ಆಲೋಚನೆ ಮತ್ತು ದೇವರನ್ನ ಎಲ್ಲಾ ಕಾರಣಗಳಿಗೂ ಮುಂದೆ ಇಡುವಂತ ಒಂದು ದೊಡ್ಡ ಜ್ಞಾನವನ್ನ ಇವತ್ತು ನಾವು ಪಡೆದುಕೊಂಡು ನಾವು ಮುಂದೆ ಹೋದ್ರೆ ಎಲ್ಲೂ ನಮಗೆ ಸಮಸ್ಯೆಗಳು ಖಂಡಿತವಾಗಿಯೂ ಸಹ ಆಗೋದಿಲ್ಲ. ಈಗಂತೂ ನಾವು ನೋಡ್ತಾ ಇದ್ದೇವೆ, ಉತ್ತರ ಭಾರತದ ಕಡೆ ಅನೇಕ ದೇವರ ಸೇವಕರನ್ನ ಹಿಗ್ಗಾಮುಗ್ಗ ಹೊಡೆಯೋದು, ಹಿಂಸಿಸೋದು, ಪಬ್ಲಿಕ್ ಅಲ್ಲಿ ಸಾಯಿಸುವಂಥದ್ದು, ಇದೆಲ್ಲವನ್ನ ನಾವು ನೋಡ್ತಾ ಇದ್ದೇವೆ. ಯೇಸುಸ್ವಾಮಿ ಶಿಷ್ಯರನ್ನೇ ಆ ರೀತಿ ಚಿತ್ರವಧೆಯನ್ನ ಮಾಡಿದ್ರು. ಯೇಸುಸ್ವಾಮಿ ಶಿಷ್ಯರನ್ನೇ ಅಷ್ಟೆಲ್ಲ ಒಂದು ಸಮಸ್ಯೆಗೆ ಈಡು ಮಾಡಿದ್ರು. ಕೇವಲ ಪ್ರಕಟಣೆಗಾರನಾದಂತ ಯೋಹಾನನು ಮಾತ್ರ ಸಹಜ ಸಾವನ್ನ ಸತ್ತ, ಮಿಕ್ಕಂತ ಎಲ್ಲ ಶಿಷ್ಯರು ತುಂಬಾ ಭೀಕರವಾದಂತ ಹತ್ಯೆಗೆ ಈಡಾದ್ರು ಅನ್ನುವಂತ ಇತಿಹಾಸ ನಮ್ಮ ಜೊತೆ ಇದೆ. ಆ ಇತಿಹಾಸದ ಮಧ್ಯದಲ್ಲೂ ಇಂದು ನಾವು ಪಾಪದಿಂದ ಬಿಡುಗಡೆಯಾಗಿ ಹೊರಗಡೆ ಬಂದಿದ್ದೇವೆ. ದೇವರು ಪಾಪದಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕೇನೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದು ನಮಗೋಸ್ಕರ ತ್ಯಾಗ ಮಾಡಿದ ಪ್ರಿಯರೇ. ಆ ತ್ಯಾಗ ನಮ್ಮ ಪಾಪದ ಬಿಡುಗಡೆಗೆ ಸ್ವಾತಂತ್ರ್ಯದ ದಿನ. ನಮ್ಗೆ 2000 ವರ್ಷಗಳ ಹಿಂದೆನೆ ನಮ್ಗೆ ಸ್ವಾತಂತ್ರ್ಯ ಸಿಕ್ತು. ಪಾಪದಿಂದ ನಾವು ಬಿಡುಗಡೆ ಆಗಿದ್ದೀವಿ. ಈಗ ನಮ್ಗೆಲ್ರಿಗೂ ಗೊತ್ತಾಗಿದೆ ಪಾಪ ಏನು ಅಂತ. ಆ ಪಾಪದಿಂದ ಹೊರಗಡೆ ಬಂದ್ರೆ ಮಾತ್ರ ನೀವು ನನ್ನ ಶಿಷ್ಯರಾಗ್ತೀರಿ ಅಂತ ಸ್ವಾಮಿ ಹೇಳ್ದ. ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡಿದೆ ಎಂಬುದಾದಂತ ಒಂದು ಸ್ಟೇಟ್ಮೆಂಟ್ ನಾವು ಸತ್ಯವೇದದಲ್ಲಿ ಓದ್ತೇವೆ ಅನ್ನೋದಾದ್ರೆ
ಇಂದು ನಾವು ಆ ಪಾಪಕ್ಕೆ ದಾಸರಾಗಿ ಮತ್ತೆ ನಾವು ನಡೆದರೆ ಆ ಸ್ವಾತಂತ್ರ್ಯದ ಆ ಆ ಸೆಲೆಬ್ರೇಷನ್ಸ್ ಏನಿದೆ, ಆ ಇಂಡಿಪೆಂಡೆನ್ಸ್ ಅಥವಾ ಫ್ರೀಡಮ್ ಸೆಲೆಬ್ರೇಷನ್ಸ್ ಏನಿದೆ, ಅದನ್ನ ನಾವು ಆಚರಣೆ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಇವತ್ತು ನಾವು ಕಮ್ಯುನಿಯನ್ ಸರ್ವಿಸ್ ತಗೊಳ್ತೇವೆ. ಆ ಕಮ್ಯುನಿಯನ್ ಸರ್ವಿಸ್ ಅರ್ಥ, ಆ ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುವಂತ ಅರ್ಥ, ದೇವರು ನಮ್ಮನ್ನ ಎಲ್ಲ ದಾಸತ್ವದಿಂದ ಹೊರಗಡೆ ಕರೆದುಕೊಂಡು ಬಂದ, ಅದು ಜಯದ ಒಂದು ಸಂಕೇತ. ಅದೇ ರಕ್ತ, ಅದೇ ದೇಹ ಇವತ್ತು ನಮ್ಮನ್ನ ಏನ್ ಮಾಡಿದೆ, ದೇವರು ಪಾಪದಿಂದ ನಮ್ಮನ್ನ ಹೊರಗಡೆ ಹಾಕಿದ್ದಾರೆ ಎಂಬುದಾದಂತ ಒಂದು ಸಂತೋಷದ ಸಂಕೇತ. ಇಂದು ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯರೇ. ಆ ಜಯದ ಸಂಕೇತ ನಮ್ ಜೊತೆ ಇದೆ. ಜಯ ವೀರನಾದಂತ ಯೇಸು ಸ್ವಾಮಿ ನಮ್ ಜೊತೆ ಇದ್ದಾರೆ. ನಾವಿನ್ನು ಯಾಕೆ ಪಾಪಕ್ಕೆ ದಾಸರಾಗಬೇಕು? ಸ್ವಾಮಿ ಹೇಳ್ತಾರೆ, ನೀವಿನ್ನು ಪಾಪಕ್ಕೆ ದಾಸರಲ್ಲ, ನಿಮ್ಮನ್ನ ನಾನೇನ್ ಮಾಡಿದ್ದೇನೆ, ಪಾಪದಿಂದ ಬಿಡುಗಡೆ ಮಾಡಿದ್ದೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ, ನಮ್ಮನ್ನ ಸ್ವತಂತ್ರದಲ್ಲಿ ಇಡಬೇಕು ಎಂಬುದಾಗಿ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಸ್ವತಂತ್ರ ಇದೆ. ಈ ಸ್ವತಂತ್ರ ಎಲ್ಲಿಂದ ಕೊಟ್ಟ ಸ್ವಾಮಿ? ಪರಲೋಕದಲ್ಲೇ ಕೊಟ್ಟ. ಯಾರು ಕೊಟ್ಟ? ಸೈತಾನಿಗೆ ಕೊಟ್ಟ. ಏನಂತ ಕೊಟ್ಟ? ಸೈತಾನ ತನ್ನ ಮನಸ್ಸಲ್ಲಿ ಅಂದುಕೊಂಡಂತ ಎಲ್ಲ ಆಲೋಚನೆ, ನಾನು ದೇವರ ಪಕ್ಕದಲ್ಲಿ ಕುಳಿತುಕೊಳ್ಬೇಕು, ದೇವರಿಗೆ ಸರಿ ಸಮಾನವಾಗಿ ನಾನು ಇರಬೇಕು ಎಂಬುದಾದಂತ ಸ್ವಾತಂತ್ರ್ಯ ಅವನ ಸ್ವಾತಂತ್ರ್ಯ ಇತ್ತು. ಆ ಸ್ವಾತಂತ್ರ್ಯ ಏನು ಎಂಬುದಾಗಿ ದೇವರಿಗೆ ಗೊತ್ತಾಯ್ತು. ಆದ್ರೆ ಆ ಸ್ವಾತಂತ್ರ್ಯಕ್ಕೆ ದೇವರು ಅಡ್ಡಿ ಬರಲಿಲ್ಲ. ಆ ಸ್ವಾತಂತ್ರ್ಯವನ್ನ ಅಲ್ಲೇ ಮೊಟಕುಗೊಳಿಸಬಹುದಾಗಿತ್ತು, ಅಲ್ಲೇ ಸೈತಾನನನ್ನ ತಿದ್ದಬಹುದಾಗಿತ್ತು, ಸೈತಾನನ್ನ ಸಾಯಿಸಬಹುದಾಗಿತ್ತು, ಸೈತಾನಿಗೆ ಶಿಕ್ಷೆ ಕೊಡಬಹುದಾಗಿತ್ತು. ಆದ್ರೆ ಶಿಕ್ಷೆ ಕೊಟ್ಟಿದ್ರೆ ಅದು ಧೋರಣೆ ಆಗಿರೋದು, ಡಾಮಿನೇಟ್ ಆಗಿರೋದು. ಆದ್ರೆ ದೇವರಿಗೆ ತನ್ನ ಭಕ್ತರನ್ನ ಸಭೆಗೆ ಬರಲೇಬೇಕು ಅಂತ ಕಂಡೀಷನ್ ಹಾಕಿ ಕರೆಯುವಂತ ಆಲೋಚನೆ ಇಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯವಿದೆ. ಸೈತಾನನಿಗೂ ಸ್ವಾತಂತ್ರ್ಯ ಕೊಟ್ಟರು. ಆದ್ರೆ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸಿಕೊಂಡ. ಆ ದುರುಪಯೋಗ ಪಡಿಸಿಕೊಂಡ ಪ್ರಯುಕ್ತ ಪರಲೋಕವನ್ನ ಬಿಟ್ಟು ಈ ಲೋಕಕ್ಕೆ ದೊಬ್ಬಲ್ಪಡಬೇಕಾಯ್ತು. ಅದೇ ಸ್ವಾತಂತ್ರ್ಯವನ್ನ ಸೈತಾನ ಆದಾಮ ಹವ್ವಳಿಗೆ ಕೊಟ್ಟ. ಇದು ನಿಮ್ಮ ಸ್ವಾತಂತ್ರ್ಯ, ನೀವು ಹಣ್ಣನ್ನ ಏನ್ ಬೇಕಾದ್ರೂ ಮಾಡಬಹುದು, ತಿನ್ಬಹುದು. ಆದ್ರೆ ದೇವರು ಹೇಳಿದ್ದ, ಈ ಹಣ್ಣನ್ನ ತಿಂದ್ರೆ ಪಾಪಕ್ಕೆ ಹೋಗ್ತೀರಾ. ನಿಮ್ಮ ಮುಂದೆ 2 ಮಾರ್ಗವಿದೆ, ಒಂದು ಪಾಪದ ಮಾರ್ಗ, ಇನ್ನೊಂದು ಜೀವದ ಮಾರ್ಗ, ನಿತ್ಯ ಜೀವ. ಯಾವ್ದು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ. ಬಲಗಡೆಯಲ್ಲಿ ಜೀವವೃಕ್ಷ ಇತ್ತು, ಎಡಗಡೆಯಲ್ಲಿ ಒಳ್ಳೆದರ ಕೆಟ್ಟದರ ಅರ್ಹನು ಉಂಟು ಮಾಡುವಂತ ಮರವಿತ್ತು. ಆದಾಮ ಹವ್ವಳು ಯಾವ ಮರವನ್ನ ಆಯ್ಕೆ ಮಾಡ್ಕೊಂಡ್ರು? ಫ್ರೀಡಮ್ ಆಫ್ ಚಾಯ್ಸ್, ಆಯ್ಕೆಯ ಸ್ವಾತಂತ್ರ್ಯ ಪರಲೋಕದಲ್ಲೂ ಸ್ವಾಮಿ ಕೊಟ್ಟ, ಏದೇನ್ ತೋಟದಲ್ಲೂ ಕೊಟ್ಟ. ಇವತ್ತು ಆ ಆಯ್ಕೆಯ ಸ್ವಾತಂತ್ರ್ಯವನ್ನ ನಾವು ಯಾವುದಕ್ಕೆ ಬಳಸಿಕೊಂಡು ದೇವರನ್ನ ಅವಮಾನಕ್ಕೆ ಈಡು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಸ್ವಲ್ಪ ಹೊತ್ತು ನಾವು ಯೋಚನೆ ಮಾಡೋಣ. ನಾವು ನಿಜವಾಗ್ಲೂ ಆಯ್ಕೆಯನ್ನ ಸರಿಯಾಗಿ ಮಾಡಿದ್ರೆ ಅದು ದೇವರಿಗೆ ಅವಮಾನ ತರೋದಿಲ್ಲ ಪ್ರಿಯರೇ. ನಾವು ಖಂಡಿತವಾಗಿಯೂ ಸಹ ದೇವರ ಆಲೋಚನೆಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ತೀವಿ, ದೇವರಿಗೆ ಅವಮಾನವಾಗದ ಹಾಗೆ ನಾವು ನಡ್ಕೊಳ್ತೀವಿ. ಆದ್ರೆ ಈ ಆಯ್ಕೆಯ ಸ್ವಾತಂತ್ರ್ಯ ಇವತ್ತು ಬಂದ ನಂತರ ನಾವು ಖಂಡಿತವಾಗಿಯೂ ಸಹ ದೇವರನ್ನ ತಲೆ ತಗ್ಗಿಸುವ ಹಾಗೆ ಪ್ರತಿ ದಿನ ಪ್ರತಿ ನಿಮಿಷ ನಾವು ನಡ್ಕೊಳ್ತಾ ಇದ್ದೀವಿ. ಈ ಆಯ್ಕೆಯ ಸ್ವಾತಂತ್ರ್ಯ ನಾವೇನ್ ಮಾಡ್ಬೇಕಾಗಿದೆ, ಅದನ್ನ ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ. ಸದುಪಯೋಗ ಪಡಿಸ್ಕೊಂಡ್ರೆ ಆ ಸ್ವಾತಂತ್ರ್ಯದ ಹರ್ಷವನ್ನ ನಾವು ಕಾಣ್ತೇವೆ. ಸ್ವಾತಂತ್ರ್ಯದ ಆ ಒಂದು ಆಲೋಚನೆ ನಮ್ಮ ಮನಸ್ಸಿಗೆ ಬರ್ತದೆ. ಆ ಸ್ವಾತಂತ್ರ್ಯವನ್ನ ನಾವು ಆಚರಣೆ ಮಾಡ್ತೇವೆ. ನಾವು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಅದೇ ಸ್ವಾತಂತ್ರ್ಯವನ್ನ ನಾವು ದುರುಪಯೋಗ ಪಡಿಸಿಕೊಂಡ ಪ್ರಯುಕ್ತ ನಾವು ನೋವಿನಲ್ಲಿರ್ತೇವೆ, ಕಾಯಿಲೆಗಳಲ್ಲಿರ್ತೇವೆ, ಕಷ್ಟಗಳಲ್ಲಿರ್ತೇವೆ, ಚಿಂತೆಗಳಲ್ಲಿರ್ತೇವೆ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ಆಯ್ಕೆ ಮಾಡಿಕೊಂಡಂತ ಸ್ವಾತಂತ್ರ್ಯವೇ ಕಾರಣ. ಇಂದು ನಾವು ಏನ್ ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ? ಯಾಕೆ ಇಷ್ಟೆಲ್ಲ ನಮ್ಮಲ್ಲಿ ಸಮಸ್ಯೆಗಳಿದೆ? ದೇವರು ಇನ್ನೂ ಸಹ ನಮಗೆ ಪ್ರಯತ್ನ ಪಡ್ತಾ ಇದ್ದಾನೆ. ಒಂದು, ಪಾಪದಿಂದ ಸ್ವಾಮಿ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಸ್ವಾಮಿ ನಮ್ಮನ್ನ ಮರಣದಿಂದಲೂ ಸಹ ಬಿಡುಗಡೆ ಕೊಡ್ಬೇಕೆಂಬುದಾದಂತ ಪ್ರಯತ್ನವಿದೆ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ನಮಗೋಸ್ಕರ ಪ್ರಾಣ ಕೊಟ್ಟು ಪರಲೋಕಕ್ಕೆ ಏರಿ ಹೋದದ್ದನ್ನ ಅನೇಕರು ನೋಡಿದ್ರು. ಸ್ವಾಮಿ ಏನ್ ಹೇಳ್ಬಿಟ್ಟು ಹೋದ ಅಂದ್ರೆ, ಈಗ ನೀವು ಏನನ್ನ ನನ್ನನ್ನ ನೋಡ್ತಾ ಇದ್ದೀರಿ, ನಾನು ಹೇಗೆ ಪರಲೋಕ ರಾಜ್ಯಕ್ಕೆ ಏರಿ ಹೋಗ್ತಾ ಇದ್ದೇನೋ ಹಾಗೆಯೇ ನಾನು ಬರ್ತೇನೆ ಎಂಬುದಾದಂತ ಆಲೋಚನೆಯನ್ನ ದೇವ್ರು ಕೊಟ್ಟ. ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ದೇವರನ್ನ ನಾವು ನೆನ್ಸ್ಕೊಳ್ಳೋಣ. ಇವತ್ತು ಈ ಸ್ವಾತಂತ್ರ್ಯವನ್ನ ನಾವೇನ್ ಮಾಡ್ತಾ ಇದ್ದೇವೆ? ದೇವರ ವಾಕ್ಯ ಹೇಳುತ್ತೆ, ಫ್ರೀಡಮ್ ಫ್ರಮ್ ದ ಪವರ್ ಆಫ್ ಸಿನ್. ಪಾಪದ ಶಕ್ತಿಯಿಂದ ದೇವರು ನಮಗೆ ಶಕ್ತಿ ನಮಗೆ ಒಂದು ಸ್ವಾತಂತ್ರ್ಯ ಕೊಟ್ಟಿದೆ. ಪಾಪದಿಂದ ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ.
ವಾಕ್ಯ ಹೇಳುತ್ತೆ, ಫ್ರೀಡಮ್ ಟು ಲವ್ ಅಂಡ್ ಸರ್ವ್. ನಮಗೆ ಪ್ರೀತಿ ತೋರಿಸೋದಾಗ್ಲಿ ಸೇವೆ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆದ್ರೆ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಪ್ರಶ್ನೆ. ಇದೇ ಸ್ವಾತಂತ್ರ್ಯವನ್ನು ಇಟ್ಕೊಂಡು ನಾವು ದ್ವೇಷ ಮಾಡ್ತಾ ಇದ್ದೀವಿ. ಇದೇ ಸ್ವಾತಂತ್ರ್ಯ ಇಟ್ಕೊಂಡು ನಾವು ಮನಸ್ಸಾರೆ ಪೂರ್ಣ ಪ್ರಮಾಣ, ಪೂರ್ಣ ಶಕ್ತಿ, ಪೂರ್ಣ ಪ್ರಾಣದಿಂದ ನಾವು ಇತರರನ್ನ ನಮ್ಮವರು ಎಂಬುದಾದಂತ ಆಲೋಚನೆಯ ಮೇರೆಗೆ ನಾವು ಸೇವೆ ಮಾಡ್ತಾ ಇಲ್ಲ. ಆದ್ರೆ ದೇವರಂತೂ ನಮ್ಗೆ ಆಲ್ರೆಡಿ ಪಾಪದಿಂದ ನಮಗೆ ಬಿಡುಗಡೆ ಕೊಟ್ಟ. ಎರಡನೇದಾಗಿ ಸ್ವಾಮಿ ಹೇಳ್ತಾರೆ, ನಿಮ್ಗೆ ಪ್ರೀತಿ ಮಾಡ್ಲಿಕ್ಕೆ ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ಸೇವೆ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ, ಅದನ್ನ ನೀವು ದುರುಪಯೋಗ ಪಡಿಸ್ಕೋಬೇಡಿ. ಯಾಕೆಂದ್ರೆ ನಾನು ಪ್ರೀತಿಯನ್ನ ನಿಮಗೋಸ್ಕರ ಬಿಟ್ಟು ಹೋಗಿದ್ದೇನೆ, ನನ್ನ ಜೀವವನ್ನ ನಿಮಗೋಸ್ಕರ ಕೊಟ್ಟು ಹೋಗಿದ್ದೇನೆ, ನಾನು ತ್ಯಾಗ ಮಾಡಿದ್ದೇನೆ. ನನ್ನ ರಕ್ತದ ಬಲಿದಾನವನ್ನ ನೆನೆಸಿಕೊಳ್ಳ್ರಿ. ರಕ್ತದ ಬಲಿದಾನವನ್ನ ನೆನೆಸ್ಕೊಂಡ್ರು ನನ್ನ ಪ್ರೀತಿಯನ್ನ, ನನ್ನ ಸೇವೆಯನ್ನ ಇತರರಿಗೆ ಮಾಡ್ರಿ ಎಂಬುದಾದಂತ ಒಂದು ಸಿಂಬಲ್, ಒಂದು ಸಂಕೇತವನ್ನ ಸ್ವಾಮಿ ನಮಗೆ ಬಿಟ್ಟು ಹೋದ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ಪ್ರಿಯರೇ? ದೇವರ ಸ್ವಾತಂತ್ರ್ಯವನ್ನ ನಾವು ಇತರರಿಗೆ ಕ್ರಿಸ್ತನ ಪ್ರೀತಿಯನ್ನು ಹಂಚಲಿಕ್ಕೆ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವ, ಅಥವಾ ಮಧ್ಯದಲ್ಲಿ ನಾವು ದ್ವೇಷನ ಹುಟ್ಟು ಹಾಕ್ಲಿಕ್ಕೆ ನಾವು ಈ ಸ್ವಾತಂತ್ರ್ಯನ ಉಪಯೋಗ ಮಾಡ್ಕೊಳ್ತಾ ಇದ್ದೀವ? ನಾಟ್ ಎ ಲೈಸೆನ್ಸ್ ಫಾರ್ ಸೆಲ್ಫ್ ಇಂಡಲ್ಜೆನ್ಸ್. ನಮ್ಮ ಸ್ವಭೋಗಕ್ಕಾಗಿ, ನಮ್ಮ ಸ್ವಂತ ಇಚ್ಛೆಗಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಈ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ. ನಮ್ಮ ಸ್ವಂತ ಇಚ್ಛೆ, ನನ್ನ ಕೆಲಸ ಆಗ್ಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು ಅನ್ನೋದಾದ್ರೆ ಈ ಸ್ವಾತಂತ್ರ್ಯವನ್ನ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಒಂದು ಕುಟುಂಬ ಅನ್ಯೋನ್ಯವಾಗಿ ಐಕ್ಯತೆಯಿಂದ ಇರಬೇಕು ಅನ್ನೋದಾದ್ರೆ ಪ್ರೀತಿ ಮುಖ್ಯ, ನಂಬಿಕೆ ಮುಖ್ಯ, ವಿಶ್ವಾಸ ಮುಖ್ಯ. ಆದ್ರೆ ಇದೇ ಸ್ವಾತಂತ್ರ್ಯ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರೀತಿಯನ್ನ ಒಡಿತಾ ಇದೆ, ಸ್ವಾತಂತ್ರ್ಯವನ್ನ ಒಡಿತಾ ಇದೆ, ಸಂತೋಷವನ್ನ ಒಡಿತಾ ಇದೆ. ನಾನ್ ಡಾಮಿನೇಟ್ ಮಾಡ್ತಾ ಇದ್ದೀನಿ, ನಾನು ಹೇಳ್ದಾಗೆ ಕೇಳ್ಬೇಕು, ಇದು ನಂದು, ನಾನು, ಈ ಆಲೋಚನೆ ಬಿಟ್ಟು ಸ್ವಾಮಿ ನಮಗೆ ಈ ಕುಟುಂಬವನ್ನ ಕೊಟ್ಟಿದ್ದಾನೆ, ನಾವೆಲ್ಲರೂ ಸಹ ಸ್ವಾಮಿನ ಮಹಿಮೆ ಪಡಿಸೋಣ, ಇದರಲ್ಲಿ ನನ್ನ ಆಲೋಚನೆಯೂ ಬೇಡ, ನಿಮ್ಮ ಆಲೋಚನೆ ಬೇಡ ಎಂಬುದಾಗಿ ನಾವು ಮುಂದೆ ಹೋದ್ರೆ ಖಂಡಿತವಾಗಿಯೂ ಸಹ ಆ ಕುಟುಂಬ ಒಂದು ಸಂತೋಷವಾಗಿರುತ್ತದೆ. ನಾನು ಹೇಳಿದಾಗೆ ನಡಿಬೇಕು, ನನ್ನದೇ ನಡಿಬೇಕು, ನಾನೇ ಎಲ್ಲ ಅನ್ನುವಂತ ರೀತಿಯಲ್ಲಿ ಹೋದ್ರೆ ಅದು ಸ್ವಾತಂತ್ರ್ಯದ ದುರುಪಯೋಗ. ಇವತ್ತು ಸ್ವಾಮಿ ನಮ್ಮ ಮಧ್ಯದಲ್ಲಿ ನಮಗೆ ಬಿಟ್ಟು ಹೋಗಿರ್ತಕ್ಕಂಥದ್ದು ಲಿವಿಂಗ್ ಇನ್ ದ ಸ್ಪಿರಿಟ್. ನಾವು ಹೇಗಿರ್ಬೇಕಂತೆ, ಯಾವುದರಲ್ಲಿ ನಾವು ಜೀವಿಸ್ಬೇಕಂತೆ, ಇದು ಸ್ವಾತಂತ್ರ್ಯ, ಇದು ಪವಿತ್ರಾತ್ಮನ ಸ್ವಾತಂತ್ರ್ಯ, ಇದು ಪವಿತ್ರಾತ್ಮನಿಗೋಸ್ಕರ ನಾವು ನಮ್ಮನ್ನ ಒಪ್ಪಿಸಿಕೊಟ್ಟು ಮುಂದೆ ಹೋಗುವಂತ ಸ್ವಾತಂತ್ರ್ಯ. ಆದ್ರೆ ಇವತ್ತು ನಾವು ಆ ಪವಿತ್ರಾತ್ಮನಿಗೋಸ್ಕರ ನಾವು ಜೀವಿಸ್ತಾ ಇಲ್ಲ, ಲೋಕದ ಆಡಂಬರಗಳಿಗೋಸ್ಕರ, ಲೋಕದ ಎಲ್ಲಾ ತರದ ಆಲೋಚನೆಗಳಿಗೋಸ್ಕರ, ಈ ಲೋಕದ ಆಡಂಬರದ ಜೀವನಕ್ಕೋಸ್ಕರ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಆಲೋಚನೆಯನ್ನು ನಾವು ಬದಿಗೊತ್ತುತ್ತಾ ಇದ್ದೇವೆ. ಪ್ರೇರೆ, ಸ್ವಾತಂತ್ರ್ಯ ಅಂತೂ ಸ್ವಾಮಿ ಕೊಟ್ಟ, ಆದ್ರೆ ಅದನ್ನ ನಾವ್ ಯಾವ್ದಕ್ಕೂ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಮುಖ್ಯ. ಯೇಸು ಸ್ವಾಮಿ 2ನೇ ಸಾರಿ ಬೇಗ ಬರ್ತಾ ಇದ್ದಾನೆ. ಸ್ವಾಮಿ 2ನೇ ಸತಿ ಬಂದಾಗ ಎಲ್ಲ ಲೆಕ್ಕ ಕೇಳ್ತಾನೆ. ನಾವ್ ಅನ್ಕೊಳ್ಳೋದು ಏನಂದ್ರೆ, ದೇವ್ರ ಲೆಕ್ಕ ಕೇಳ್ತೇನೆ. ಏನ್ ಲೆಕ್ಕ ಕೇಳ್ತೇನೆ? ನಿನ್ ಸಭೆಗೆ ಬಂದ, ಟೈತ್ ಕೊಟ್ಟ, ರಾಗ ಹಾಡ್ದ, ಮ್ಯೂಸಿಕ್ ಬಾರಿಸ್ದ, ಪ್ರೀಚ್ ಮಾಡ್ದ, ಪ್ರೀಚಿಂಗ್ ಕೇಳ್ದ, ಇನ್ನೊಬ್ರಿಗೆ ಏನಾದ್ರೂ ಹೋಗಿ ಸ್ವಾರ್ಥ ಸಾರ್ದ, ಇದನ್ನು ಕೇಳ್ತಾನೆ ಸ್ವಾಮಿ. ನಿಮಗೋಸ್ಕರ ನಾನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ಕಲ್ವರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ನಲ್ಲ, ಆ ಸ್ವಾತಂತ್ರ್ಯ ಕೊಟ್ನಲ್ಲ ನಿಮ್ಗೆ, ಆ ಪ್ರೀತಿಯನ್ನ ಕೊಟ್ನಲ್ಲ, ಆ ತ್ಯಾಗವನ್ನ ಕೊಟ್ನಲ್ಲ, ಸೇವೆ ಮಾಡ್ರಿ ಎಂಬುದಾದಂತ ಮನೋಭಾವನೆ ಕೊಟ್ನಲ್ಲ. ನೀವ್ ಏನ್ ಸೇವೆ ಮಾಡಿದ್ರಿ? ನೀವೆಷ್ಟು ಪ್ರೀತಿಯನ್ನ ಹಂಚಿದ್ರಿ? ಆ ಪ್ರೀತಿಯಲ್ಲಿ ನೀವೆಷ್ಟು ಜನನ ನೀವು ಪರಲೋಕ ರಾಜ್ಯಕ್ಕೋಸ್ಕರ ಗೆದ್ದು ತಂದಿದ್ದೀರಾ? ಈ ಆಯ್ಕೆಯ ಸ್ವಾತಂತ್ರ್ಯ, ಇದನ್ನೂ ಸಹ ಸ್ವಾಮಿ ಲೆಕ್ಕವನ್ನ ಕೇಳ್ತಾನೆ. ಇದಕ್ಕೆ ನಾವು ಬದ್ಧರಾಗಿರ್ಬೇಕಲ್ಲ ಪ್ರಿಯರೇ. ಇಂದು ಆಗಸ್ಟ್ 15 ಸ್ವಾತಂತ್ರ್ಯದ ದಿನಾಚರಣೆ. ಇಡೀ ಪ್ರಪಂಚ ಬೇರೆ ಉದ್ದೇಶಕ್ಕೆ ಆಚರಣೆ ಮಾಡ್ತಾ ಇದೆ. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ತು ಅಂತ. ಇನ್ನು ಅನೇಕ ಕಚೇರಿಗಳಲ್ಲಿ ನೋಡ್ತೇವೆ, ಬಾಸಿಸಮ್ ಇದೆ, ಬಾಸಿಸಮ್ ರೂಲ್ ಇದೆ. ಈಗಲೂ ಡಿಫ್ರೆನ್ಸ್ ಹೇಗ್ ಬಂತು ಅಂದ್ರೆ, ಬ್ರಿಟಿಷರು ನಮಗೆ ಮಾಡಿಕೊಟ್ಟು ಹೋಗಿದ್ದದೆಲ್ಲ. ಒಬ್ರು ಹೆಡ್ ಇದಾರೆ, ಅವ್ರು ಹೇಳ್ದಾಗ ಕೇಳ್ಬೇಕು, ಬಾಸ್ ಇದಾರೆ, ಅವ್ರದೇ ಡಾಮಿನೇಟ್, ಅವ್ರು ಹೇಳ್ದಾಗೆ ಕೇಳ್ಬೇಕು. ಓಕೆ, ಇದು ಓಡ್ಲಿನೆಸ್ ಆಯ್ತು. ಆದ್ರೆ ಸ್ವಾಮಿ ಹೇಳ್ತಾನೆ, ನೀವೆಲ್ಲರೂ ಸಹ ನನಗೆ ಸಮಾನರೇ, ನೀವೆಲ್ಲರೂ ನನಗೆ ಸಮಾನರೇ. ಇಲ್ಲಿ ಯಾರು ಹೆಚ್ಚಿನವರಲ್ಲ, ಯಾರು ಕೆಳಗಿನವರಲ್ಲ, ಎಲ್ರು ಸಮಾನರೇ. ನೀವೆಲ್ಲರೂ ನನ್ನ ಮಕ್ಕಳೇ, ನೀವೆಲ್ಲರೂ ನನ್ನ ಶಿಷ್ಯರೇ ಅಂತ. ನೀವೆಲ್ಲರೂ ನನ್ನ ಮಕ್ಕಳಾಗ್ಬೇಕು, ನೀವೆಲ್ಲರೂ ನನ್ನ ಶಿಷ್ಯರಾಗ್ಬೇಕು ಅನ್ನೋದಾದ್ರೆ ಸ್ವಾಮಿ ಹೇಳೋದು ತುಂಬಾ ಸುಲಭದ ಮಾರ್ಗ. ಯೋಹಾನ 14:15 ಹೇಳುತ್ತೆ, ನೀವು ನನ್ನನ್ನ ಪ್ರೀತಿ ಮಾಡೋರಾದರೆ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯಿರಿ, ಅಷ್ಟೇ. ಇದು ಸ್ವಾತಂತ್ರ್ಯ, ಇದು ನಮ್ಮ ಸ್ವಾತಂತ್ರ್ಯ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ? ಈ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದ್ದೀವಿ. ಈ ಸ್ವಾತಂತ್ರ್ಯವನ್ನ ಸ್ವಪ್ರಯೋಜನಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ, ಸ್ವಪ್ರತಿಷ್ಠೆಗಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಸ್ವಂತ ಭೋಗಕ್ಕೋಸ್ಕರ ನನ್ನ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ಸ್ವಾಮಿ ಕೊಟ್ಟದ್ದು ಸ್ವಂತ ಭೋಗಕ್ಕಲ್ಲ, ದೇವರ ಮಹಿಮೆಗೆ.
ಈ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಅಂತಾರೆ. ಮಾತನಾಡುವಂತ ಸ್ವಾತಂತ್ರ್ಯ ಎಲ್ರಿಗೂ ಇದೆ, ಹಕ್ಕಿದೆ. ಇದು ನನ್ನದು, ಇದು ನನ್ನ ಅಭಿಪ್ರಾಯ, ನನ್ನ ಅಭಿಪ್ರಾಯನ ಹೇಳಬಹುದು. ಅದನ್ನ ವಾಕ್ ಸ್ವಾತಂತ್ರ್ಯ ಅಂತಾರೆ. ಮಾತಾಡ್ಬೋದು, ಆದ್ರೆ ನಾನು ಅದನ್ನ ನನ್ನ ಸ್ವಂತ ಪ್ರಯೋಜನಕ್ಕೋಸ್ಕರ ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಮಾತಾಡಿದ್ರೆ ನನಗೆ ಲಾಭ ಇದೆಯೋ ಅಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಆದ್ರೆ ಸ್ವಾಮಿ ಹೇಳ್ತಾನೆ, ನಮಗೆ ಕೊಟ್ಟಿರ್ತಕ್ಕಂಥ ಈ ಮಾತಿನ ಸ್ವಾತಂತ್ರ್ಯ, ನಮಗೆ ಕೊಟ್ಟಿರ್ತಕ್ಕಂಥ ಈ ನೋಟದ ಸ್ವಾತಂತ್ರ್ಯ, ನಮಗೆ ಕೊಟ್ಟಿರ್ತಕ್ಕಂಥ ಈ ಕೇಳಿಸಿಕೊಳ್ಳುವಂತ ಕಿವಿಯ ಸ್ವಾತಂತ್ರ್ಯ, ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹೃದಯ ಅಂದ್ರೆ ದೇವರ ಪ್ರೀತಿಯನ್ನು ಅನುಭವಿಸಿದ್ದೇವೆ, ಅದನ್ನ ಹಂಚಲಿಕ್ಕೆ ಈ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕೇ ವಿನಃ ಸ್ವಂತ ಪ್ರಯೋಜನಕ್ಕೆ ಅಲ್ಲ. ನಮಗೆ ಮರಣದಿಂದ ಸ್ವಾತಂತ್ರ್ಯ ಕೊಡಬೇಕೆಂಬುದಾಗಿ ಯೇಸು ಸ್ವಾಮಿ ಸತ್ತ ಪರಲೋಕ ರಾಜ್ಯಕ್ಕೆ ಇದ್ದ ಯೇಸು ಸ್ವಾಮಿ ಪುನಃ ಬರ್ತಾ ಇದ್ದಾನೆ. ಯೇಸು ಸ್ವಾಮಿ 2ನೇ ಸಾರಿ ಈ ಲೋಕಕ್ಕೆ ಬರುವಾಗ ಸತ್ತವರು ಮೊದಲು ಎದ್ದು ಬರ್ತಾರೆ, ಆನಂತರ ಜೀವದಿಂದಿರತಕ್ಕಂಥ ನಾವು ಕ್ರಿಸ್ತನ ಜೊತೆ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ ಅನ್ನುವಂಥದ್ದು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿದೆ. ಇದರ ಅರ್ಥ ಏನಂದ್ರೆ, ನಾವು ದೇವರ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ದೇವರ ಪರಿಶುದ್ಧವಾದಂತ ಸೇವೆಯನ್ನ ಮಾಡಿ ಮುಂದೆ ಹೋದಾಗ ಈ ಆಶೀರ್ವಾದ ನಮಗೆ ಆಗುತ್ತೆ. ಆಗ ದೇವರು ನಮಗೆ ಶಾಶ್ವತವಾಗಿ ಮರಣದಿಂದ ನಮಗೆ ಸ್ವಾತಂತ್ರ್ಯವನ್ನ ಕೊಡ್ತಾನೆ. ಅಲ್ಲಿವರೆಗೂ ಪಾಪದ ಸಂಬಳ ಮರಣ. ಪಾಪದಿಂದ ಹೊರಗಡೆ ಬಂದಿದ್ದೇವೆ, ಆದ್ರೆ ಮರಣದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಆದ್ರೆ ಮರಣದಿಂದಲೂ ಸಹ ಸ್ವಾಮಿ ನಮ್ಮನ್ನು ಹೊರಗಡೆ ತರುವಂತ ಸ್ವಾತಂತ್ರ್ಯ ಅತಿ ಶೀಘ್ರದಲ್ಲಿ ನಮಗೆ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ಮರಣವೂ ಇರೋದಿಲ್ಲ, ಈಗ ಪಾಪವೂ ಇರೋದಿಲ್ಲ. ಇಲ್ಲ, ಯಾಕಿಲ್ಲ? ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಪಾಪಕ್ಕೋಸ್ಕರ ಬಲಿಯಾದ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಆ ಸ್ವಾತಂತ್ರ್ಯವನ್ನ ನಾವು ಸದುಪಯೋಗ ಪಡಿಸ್ಕೊಂಡು ದೇವರ ಸೇವೆ ಮಾಡಿದ್ರೆ ಪಾಪಕ್ಕೆ ದಾಸರಾಗಲ್ಲ. ನಾವು ಪಾಪದ ಪಾಲಿಗೆ ಸತ್ತೋಗಿದ್ದೀವಿ. ಈಗ ಮರಣದ ಪಾಲಿಗೆ ಇವತ್ತು ನಾವೇನ್ ಮಾಡ್ಬೇಕಾಗಿದೆ? ಹೋರಾಟ ಮಾಡ್ತಾ ಇದ್ದೇವೆ. ಸ್ವಾಮಿ ಹೇಳ್ತಾನೆ, ನಾನು 2ನೇ ಸಾರಿ ಬಂದಾಗ ನಿಮ್ಮಲ್ಲಿ ಎಲ್ಲ ಮರಣವನ್ನ ತೆಗೆದು ಹಾಕ್ತೇನೆ. ಆ ಮರಣ ಇನ್ನುವಂಥದ್ದು ಇನ್ನು ಮುಂದೆ ನಿಮ್ಮ ಮುಂದೆ ಇರೋದಿಲ್ಲ. ನಾನು ನಿಮ್ಮ ಜೊತೆ ನಾನು ನಿರಂತರಕ್ಕೂ ವಾಸ ಮಾಡ್ತೇನೆ ಎಂಬುದಾದಂತ ಆಲೋಚನೆಯನ್ನ ಸ್ವಾಮಿ ಕೊಟ್ಟ. ಆ ನಿತ್ಯತ್ವಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯವನ್ನ ಉಪಯೋಗ ಮಾಡಿಕೊಳ್ಳೋಣ. ದೇವರ ಬರುವಿಕೆಗೋಸ್ಕರ ದೇವರು ಕೊಟ್ಟಂತ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡಿಕೊಳ್ಳೋಣ. ದೇವರ ಸುವಾರ್ತೆಗೋಸ್ಕರ ದೇವರು ಕೊಟ್ಟಂತ ಜ್ಞಾನವನ್ನ, ಆ ತಲಾಂತನ್ನ, ದೇವರ ಸ್ವಾತಂತ್ರ್ಯವನ್ನ ನಾವು ಉಪಯೋಗ ಮಾಡ್ಕೊಳ್ಳೋಣ. ಅನೇಕರು ನಮ್ಮ ಕಣ್ಣು ಮುಂದೆ ಯೇಸು ಸ್ವಾಮಿ ಯಾರು ಎಂಬುದಾಗಿ ಗೊತ್ತಾಗದೆ ಸಾಯ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡ್ಕೊಳ್ಳೋಣ. ಸ್ವಾಮಿ ನಿನಗೋಸ್ಕರನು ಸತ್ತಿದಾನಲ್ಲಪ್ಪ, ಬಾ, ನಿನ್ನಲ್ಲೂ ಸಹ ದೇವರು ಪ್ರೀತಿ ಕಾಣ್ತಾನೆ, ದೇವ್ರು ನೀನು ಸಹ ಬೇಕು ದೇವರಿಗೆ ನೀನು ಎಂಬುದಾಗಿ ಅನೇಕ ಆತ್ಮಗಳನ್ನ ಗೆದ್ದು ಪರಲೋಕ ರಾಜ್ಯಕ್ಕೆ ಸೇರಿಸೋಣ. ದೇವರು ಬಿಟ್ಟು ಹೋಗಿರತಕ್ಕಂತ ಒಂದು ಸೇವೆಯನ್ನ ನಾವು ಮುಂದುವರಿಸೋಣ. ರೋಗಿಗಳನ್ನ ನೋಡೋದಿರ್ಬಹುದು, ಸೆರೆಮನೆಯಲ್ಲಿರ್ತಕ್ಕಂಥವ್ರನ್ನ ಸಂಸೋದಿರ್ಬೋದು, ಕಷ್ಟದಲ್ಲಿ ಬಿದ್ದಿರೋರಿಗೆ ನಾವು ಸಹಾಯ ಮಾಡೋದಿರ್ಬೋದು. ದೇವ್ರ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ನಾವು ಒಳ್ಳೆ ಕಾರ್ಯಗಳನ್ನ ಬೇರೆಯವರಿಗೆ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ದೇವದೂತರುಗಳನ್ನೇ ಸನ್ಮಾನಿಸಿರ್ತೇವೆ. ಇವತ್ತಿಂತ ಅವಕಾಶ, ಇಂತಹ ಸ್ವಾತಂತ್ರ್ಯ ನಮಗಿದೆ. ಆದ್ರೆ ಈ ಸ್ವಾತಂತ್ರ್ಯವನ್ನ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡಿಕೊಂಡು ದೇವ್ರ ಸೇವೆಯನ್ನ ಮೊಟಕುಗೊಳಿಸಿ ದೇವರ ಆಶೀರ್ವಾದವನ್ನ ತೆಗೆದುಕೊಳ್ಳದೆ ಮನೆಯಲ್ಲಿ ಕಾಯಿಲೆಗಳನ್ನ ತಂದುಕೊಂಡು, ಅಶಾಂತಿಯನ್ನ ತಂದುಕೊಂಡು, ಜಗಳಗಳನ್ನ ತಂದುಕೊಂಡು, ಮನೆಯಲ್ಲಿ ಭಿನ್ನಾಭಿಪ್ರಾಯತೆಗಳನ್ನು ಹುಟ್ಟಾಕೊಂಡು ಇವತ್ತು ಅನ್ಯರಿಗೆ ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ಳುವಾಗ ಅನ್ಯರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವು ಯಾವ ಸೀಮೆ ಕ್ರೈಸ್ತರು? ಈ ರೀತಿ ಜಗಳ ಮಾಡ್ತೀರಿ, ಈ ರೀತಿ ಸಮಸ್ಯೆಯಲ್ಲಿ ಬೀಳ್ತಾ ಇದ್ದೀರಿ, ಈ ರೀತಿ ಕಾಯಿಲೆಯಲ್ಲಿ ಇದ್ದೀರಾ, ನಿಮ್ಗೆ ಯಾವ ಒಂದು ಆಶೀರ್ವಾದ ಇದೆ ಎಂಬುದಾಗಿ ಅನ್ಯರು ನಮ್ಮನ್ನ ಪ್ರಶ್ನೆ ಮಾಡುವ ಹಾಗೆ ಇವತ್ತು ನಾವು ನಿಂತಿದ್ದೇವೆ ವಿನಃ ಅನ್ಯರಿಗೆ ಸಾಕ್ಷಿಯಾಗಿ, ಬೆಳಕಾಗಿ, ಆರೋಗ್ಯವನ್ನು ಪಡೆದುಕೊಂಡು, ಸಮಾಧಾನದ ಜೀವಿತವನ್ನು ಹೊತ್ತುಕೊಂಡು ಅನ್ಯರಿಗೆ ಸಾಕ್ಷಿಯಾಗಿ ನಾವು ನಿಂತಿಲ್ಲ. ಯಾಕೆಂದ್ರೆ ದೇವರು ಕೊಟ್ಟಂತ ಆ ಸ್ವಾತಂತ್ರ್ಯವನ್ನ ನಾವು ದುರುಪಯೋಗ ಪಡಿಸ್ಕೊಂಡು ದುರವಸ್ಥೆಯಲ್ಲಿ ಬಿದ್ದಿದ್ದೇವೆ. ಆ ದುರವಸ್ಥೆಯಿಂದ ದೇವರು ನಮ್ಮನ್ನ ಬಿಡುಗಡೆಗೊಳಿಸಬೇಕೆಂಬುದಾಗಿ ಆ ವಿಮೋಚನ ಕಾಂಡ 3ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾರೆ. ಇಸ್ರಾಯೇಲ್ ಜನಾಂಗದವರು ದುರವಸ್ಥೆಯಲ್ಲಿ ಬಿದ್ದಿದ್ರು, ಅವ್ರನ್ನ ನಾನು ಬಿಡುಗಡೆಗೊಳಿಸ್ತೆ, ಇಂದು ಅವ್ರು ನಮ್ಮನ್ನ ಸನ್ಮಾನಿಸ್ತಾರೆ ಎಂಬುದಾಗಿ. ಇವತ್ತು ಸ್ವಾಮಿ ನಿರೀಕ್ಷೆ ಏನು ಗೊತ್ತಾ ಪ್ರಿಯರೇ? ನನ್ನ ಮೇಲೆ, ನಿಮ್ಮ ಮೇಲೆ ಅನೇಕ ಒಂದು ದೊಡ್ಡ ದೊಡ್ಡ ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾನೆ. ಈಗಲಾದ್ರೂ ಓಕೆ, ಇವತ್ತು ಆಗಸ್ಟ್ 15 ಈ ಸ್ವತಂತ್ರ ದಿನದಿಂದಲಾದ್ರೂ ನನ್ನ ಮಕ್ಕಳು ಅವರಲ್ಲಿರ್ತಕ್ಕಂಥ ಎಲ್ಲಾ ತಲಾಂತುಗಳನ್ನ ಸ್ವತಂತ್ರವಾಗಿ ಉಪಯೋಗಿಸಿ ನನಗೋಸ್ಕರ ಬದುಕಲಿ, ನನಗೋಸ್ಕರ ಜೀವಿಸ್ಲಿ, ನನಗೋಸ್ಕರ ಅವರು ಮುಂದಿನ ಯೋಜನೆಗಳನ್ನ ಹಾಕಿಕೊಳ್ಳಿ, ನನ್ನ ಸೇವೆನ ಮಾಡ್ಲಿ, ನನ್ನ ಪ್ರೀತಿಯನ್ನು ಹಂಚಲಿ ಎಂಬುದಾದಂತ ಆಲೋಚನೆಯನ್ನ ಸ್ವಾಮಿ ನಮಗೋಸ್ಕರ ಕೊಡ್ಲಿಕ್ಕೆ ನಿಂತಿದ್ದಾನೆ. ಪ್ರಿಯರೇ, ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ನಾವೆಲ್ಲ ಆ ಸ್ವಾತಂತ್ರ್ಯದಲ್ಲಿದ್ದೇವೆ. ಅದನ್ನ ದೇವರ ಮಹಿಮೆಗೋಸ್ಕರ ಉಪಯೋಗ ಮಾಡ್ಕೊಳ್ಳೋಣ. ಸ್ವಾಮಿ ಲೋಕಕ್ಕೆ ಬೇಗ ಬರ್ತಾನೆ. ದೇವರು ಕೊಟ್ಟಂತ ಎಲ್ಲಾ ತಲಾಂತುಗಳನ್ನ ದೇವರಿಗೋಸ್ಕರ ಉಪಯೋಗ ಮಾಡ್ಕೊಂಡ್ರೆ ಮಾತ್ರ ನಾವು ಪರಲೋಕ ರಾಜ್ಯದಲ್ಲಿ ಇರ್ತೇವೆ. ಇದನ್ನ ನಾವು ಮನಸ್ಸಿಗೆ ಹಾಕೊಂಡು ಇದುವರೆಗೂ ದೇವರು ಕೊಟ್ಟಂತ ಒಂದು ಪ್ರೀತಿ ಇರ್ಬೋದು, ತ್ಯಾಗ ಇರ್ಬೋದು, ಸೇವೆ ಇರ್ಬೋದು, ಆತನ ಗುಣಗಳು ಇರ್ಬೋದು, ಅದನ್ನ ನಾವೇನಾದ್ರೂ ನಮ್ಮ ಸ್ವಪ್ರಯೋಜನಕ್ಕೆ ನಾವೇನಾದ್ರೂ ಉಪಯೋಗ ಮಾಡ್ಕೊಂಡು ಸ್ವಾರ್ಥತೆಯ ಜೀವಿತದಲ್ಲಿ ಬಿದ್ದು ಅನ್ಯರಿಗೆ ನಾವು ಕತ್ತಲಾಗಿ ನಿಂತಿದ್ರೆ
ಇಂದಿಗೆ ಆ ಕತ್ತಲೆಯ ಜೀವಿತದಿಂದ ನಾವು ಹೊರಗಡೆ ಬಂದು ಅನ್ಯರಿಗೆ ನಾವು ಬೆಳಕನ್ನ ತೋರಿಸೋಣ, ಬೆಳಕಾಗಿ ಜೀವಿಸೋಣ. ದೇವರು ವಿಶೇಷವಾಗಿ ಈ ದಿನದಲ್ಲಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ದೇವರು ಆ ಆಶೀರ್ವಾದದಾಯಕನಾಗಿದ್ದಾನೆ, ಆ ಸ್ವತಂತ್ರವನ್ನ ಕೊಟ್ಟಿರತಕ್ಕಂತ ಒಂದು ಜಯ ವೀರನಾಗಿದ್ದಾನೆ. ಆತನ ಹಿಂದೆ ನಾವು ಸಹ ಹೋಗಿ ಕ್ರಿಸ್ತನು ಮಾಡಿದ ಸೇವೆಯೋಪಾದಿಯಲ್ಲಿ ನಾವು ಸಹ ಮಾಡಿದವರಾಗಿ ಅನೇಕ ಆತ್ಮಗಳನ್ನ ಪರಲೋಕ ರಾಜ್ಯಕ್ಕೋಸ್ಕರ ಸಿದ್ಧಪಡಿಸೋಣ. ದೇವರು ಈ ಉದಯ ಕಾಲದಲ್ಲಿ ನನ್ನನ್ನ, ನನ್ನ ಕುಟುಂಬವನ್ನ, ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಯೋಜನೆಗಳನ್ನ ವಿಶೇಷವಾಗಿ ಆಶೀರ್ವಾದ ಮಾಡಿ ದೇವರು ಮಾತ್ರ ಮಹಿಮೆ ಹೊಂದಬೇಕಾಗಿ ನಮ್ಮ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸುಗಮವಾದಂತಹ ಸಂದೇಶಕ್ಕಾಗಿ ಬೋಧಕರಾದಂತಹ ನಾನು ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೈವಿಕ ಮಾನವನ ಹೇಳಿದ ಮೇಲೆ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂದು ಕೇಳಿಕೊಳ್ತೇನೆ. ಈ ಸಮಯದಲ್ಲಿ ನಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸಹೋದರ ಜಾನ್ಸನ್ ಶರಣಪ್ಪ ಅವರಿದ್ದಾರೆ. ಅವರು ಪ್ರಾರ್ಥನೆ ಮಾಡ್ತಾರೆ. ಹಿರಿಯರಾದ ಜಾನ್ಸನ್ ಶರಣಪ್ಪ ಅವರು ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ತಿಳಿಸ್ಬೇಕಂತ ಕೇಳ್ತೇನೆ. Pastor, good morning, Pastor. Vikram ಮತ್ತು ಅವ್ರ ಫ್ಯಾಮಿಲಿ ಪ್ರೇಯರ್ ಮಾಡಿ. ವಿಕ್ರಮ್ ಅಂಡ್ ಹಿಸ್ ಫ್ಯಾಮಿಲಿ. ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪಾಸ್ಟರ್, ನನ್ನ ಕುಟುಂಬಕ್ಕೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಜಾನ್ ಡೇವಿಡ್ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ, ಅವರ ಆರೋಗ್ಯಕ್ಕಾಗಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನ ದೇವರೇ, ನಿನ್ನ ನಾಮಕನ ಸ್ತೋತ್ರ ಸ್ವಾಮಿ. ಈ ಬೆಳಗಿನ ಸಮಯಕ್ಕಾಗಿ ವಂದನೆ ಸಲ್ಲಿಸುವರಾಗಿದ್ದೇವೆ. ಸುಖವಾನಿದ್ದೆಗಾಗಿ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಪ್ರೀತಿಯ ಸೇವಕರು ತಂದಂತ ವಿಶೇಷ ಸಂದೇಶಕ್ಕಾಗಿ ವಂದನೆ ಸಲ್ಲಿಸ್ತೇವೆ ದೇವ. ನಮ್ಮನ್ನು ಸ್ವತಂತ್ರಗೊಳಿಸಿ ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ಸಹಾಯ ಮಾಡಿದಂತ ದೇವರೇ, ಅನ್ಮ್ಯೂಟ್ ಮಾಡಿ. ಶರಣಪ್ಪ ಸರ್, ಕೇಳಿಸ್ತಾ ಇಲ್ಲ. ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಅನ್ಮ್ಯೂಟ್ ಮಾಡಿ. ಕ್ಯಾಮ್ರಾ ಆಫ್ ಮಾಡಿ, ಮ್ಯೂಟ್ ಮಾಡಿ ಕ್ಯಾಮ್ರಾ. ವಾಯ್ಸ್ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನ ದೇವರೇ, ನಾಮ ಸ್ತೋತ್ರ ಸ್ವಾಮಿ. ಬೆಳಗಿನ ಸಮಯಕ್ಕಾಗಿ ವಂದನೆ ಸಲ್ಲಿಸ್ತೇವೆ. ಸುಖವಾನಿದ್ರೆಗಾಗಿ ವಂದನೆ ಸಲ್ಲಿಸ್ತೇವೆ ದೇವ. ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಕ್ಕೆ ವಂದನೆ ಸಲ್ಲಿಸ್ತೇವೆ. ನಿನ್ನ ಪ್ರೀತಿಯ ಸೇವಕರು ಸ್ವಾಮಿ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟದಕ್ಕಾಗಿ ಕೂಡ ವಂದನೆ ಸಲ್ಲಿಸ್ತೇವೆ ದೇವ. ಈ ಸಮಯದಲ್ಲಿ ನಿನ್ನ ವಾಕ್ಯಗಳಿಂದ ನಾವು ತೃಪ್ತಿ ಹೊಂದಿದ್ದೇವೆ. ಅದರ ಪ್ರಕಾರ ನಾವು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ನೀನು ಸಹಾಯ ಮಾಡಿದ ಕರ್ತನೆ ವಂದನೆ ಸಲ್ಲಿಸ್ತೇವೆ ದೇವ. ನೀನು ನಮಗೋಗಿ ತ್ಯಾಗ ಮಾಡಿ ತಂದೆ ನಮ್ಮ ರಕ್ಷಣೆಯನ್ನು ನಡೆಸುವಂತ ದೇವರೇ, ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸ್ವಾಮಿ ನಾವು ತಂದೆ ಕಡಿಮೆ ಸ್ವಾಮಿ. ಆದರೂ ನಮಗಾಗಿ ಸ್ವಾಮಿ ನಿನ್ನ ಪ್ರಾಣವನ್ನು ತ್ಯಾಗ ಮಾಡಿ ನಮಗಾಗಿ ಸ್ವಾತಂತ್ರ್ಯವನ್ನು ಕೊಟ್ಟು ಈ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆಲ್ಲ ಸೈತಾನನ ಗುಪ್ಪಟದಿಂದ ನಮ್ಮನ್ನು ಬಂಧಿಸಿದಂತ ಅವನನ್ನು ಬಿಡುಗಡೆಗೊಳಿಸಿ ನಮ್ಮನ್ನು ಸಹಾಯ ಮಾಡಿದ ಕರ್ತವ್ಯ ವಂದನೆ ಸಲ್ಲಿಸ್ತೇವೆ ದೇವ. ಈ ದಿನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ ಸ್ವಾತಂತ್ರ್ಯವನ್ನು ನಡೆಸುವಂತ ನಿನ್ನ ಎಲ್ಲಾ ಸೇವಕರುಗಳನ್ನು ಸ್ವಾಮಿ ಆಶೀರ್ವಾದ ಮಾಡು ಸ್ವಾಮಿ. ತಂದೆ, ಎಲ್ಲ ಅಧಿಕಾರ ವರ್ಗದವರನ್ನು ರಾಜ್ಯದಲ್ಲಿ ನಡೆಸುವಂತ ನಮ್ಮ ರಾಜ್ಯದ ಕಾರಣಗಳನ್ನು ಈ ಒಂದು ದೇಶದಲ್ಲಿ ನಾವು ಇರುವಾಗ ಸ್ವಾಮಿ ನಾವು ಅದಕ್ಕೆ ಬಾಧ್ಯರಾಗಿದ್ದೇವೆ ತಂದೆ. ಅವರನ್ನೆಲ್ಲರನ್ನು ಆಶೀರ್ವಾದ ಮಾಡು. ಈ ಒಂದು ದೇಶವನ್ನು ನಡೆಸುವಂತ ನಿನ್ನ ಸೇವಕರುಗಳನ್ನು, ರಾಜ್ಯವನ್ನು ನಡೆಸುವಂತ ನಿನ್ನ ಭಕ್ತರುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಅವರನ್ನು ಈ ಸ್ವಾತಂತ್ರ್ಯ ದಿನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೇವಾ ತಂದೆ. ಈ ಸಮಯದಲ್ಲಿ ನಾವು ವಿಜ್ಞಾಪನೆಗಳಿಗೆ ಬರುವಂತರಾಗಿದ್ದೇವೆ. ನಿನ್ನ ಪ್ರೀತಿಯ ಸೇವಕರು ಸ್ವಾಮಿ, ಭಕ್ತರು ಕೋಲ್ಕರ್ ಅವರ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ. ಆ ಮಕ್ಕಳನ್ನು ನಿನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ವಿಕ್ರಮ್ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವ. ಮಗನನ್ನು ಆಶೀರ್ವಾದ ಮಾಡು, ಕುಟುಂಬನ ಆಶೀರ್ವಾದ ಮಾಡು ದೇವ. ಅವ್ರಿಗೆ ಆರೋಗ್ಯವನ್ನು ದಯಪಾಲಿಸಿರಿ. ನಿನ್ನ ಕೃಪೆಯಲ್ಲಿ ಮಕ್ಕಳನ್ನು ಪರಾಂಬರಿಸಿ ಕಾಪಾಡಬೇಕೆಂದು ಬೇಡ್ಕೊಳ್ತೇವೆ ದೇವ.
ತಂದೆ ಕೋಲ್ಕರ್ ಅವರನ್ನು ಅವರ ಶ್ರೀಮತಿಯನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರ BP ಅನ್ನು ಕಂಟ್ರೋಲ್ ಅಲ್ಲಿ ಅಥವಾ ಅದನ್ನು ನಿನ್ನ ಯಾವ ತೊಂದರೆ ಇಲ್ಲಾರದಂತೆ ಆ ಮಗಳನ್ನು ಕಾಪಾಡು, ರಕ್ಷಣೆ ಮಾಡು ಮತ್ತು ಆರೋಗ್ಯದಲ್ಲಿ ನಡೆಸಬೇಕು ಬೇಡ್ಕೊಳ್ತು. ಕೋಲ್ಕರ್ ಆಶೀರ್ವಾದ ಆರೋಗ್ಯವಂತೆ ಪಾಲಿಸು ಸ್ವಾಮಿ. ತಂದೆ ವಿನಯನನ್ನು ಆಶೀರ್ವಾದ ಮಾಡು, ಆರೋಗ್ಯದಲ್ಲಿ ನಡೆಸೋ ಮಗನನ್ನು ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ಅವರ ಒಂದು ಪ್ರತಿಯೊಂದು ನಿನ್ನ ಮುಂದಿನ ಭವಿಷ್ಯದಲ್ಲೇ ಮಗನ ನಿನಗೆ ಸಾಕ್ಷಿಯಾಗಿರ್ಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡ್ಬೇಕಂತ ಬೇಡ್ಕೊಳ್ತೇವೆ ದೇವ. ಜಾನ್ ಡೇವಿಡ್ ಕುಟುಂಬ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ ದೇವ. ಮಗನನ್ನು ಆಶೀರ್ವಾದ ಮಾಡ್ರಿ, ಅವರ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರು ಇನ್ನು ಆ ಕುಟುಂಬ ಹೆಂಡತಿಯನ್ನು ಕಳೆದುಕೊಂಡು ಸ್ವಾಮಿ ದುಃಖದಲ್ಲಿದ್ದಾಗಲೂ ಕೂಡ ನೀನು ಸಂತೈಸಿ ಸಮಾಧಾನಗೊಳಿಸು. ಅವರ ಕುಟುಂಬ ಅವರಲ್ಲಿ ನಿನ್ನ ಶಾಂತಿ ಸಮಾಧಾನಗೊಳಿಸುವಂತ ಕರ್ತನ ಒಬ್ಬನೇ ಸ್ವಾಮಿ. ನಮ್ಮ ಮನುಷ್ಯ ಮಾತ್ರದವರು ದೇವ. ಆದರೂ ನಿನ್ನ ಸಮ್ಮುಖದಲ್ಲಿ ಆ ಮಗನ ನಿನ್ನ ವಿಜ್ಞಾಪನದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಆ ಮಗನನ್ನು ಕೇಳ್ಕೊಳ್ತೇವೆ ದೇವ. ಮಗನನ್ನು ಆಶೀರ್ವದಿಸು, ಪರಂಬರಿಸು, ಕಾಪಾಡು, ದಯಗೊಳಿಸು, ಹಣಕಾಸಿನ ಎಲ್ಲ ಸಹಾಯವನ್ನು ದಯಪಾಲಿಸಬೇಕು ಬೇಡ್ಕೊಳ್ತೇನೆ ಸ್ವಾಮಿ. ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ದೇವ. ನಾವು ನಿನಗಾಗಿ ವಿಜ್ಞಾಪನೆಗಳನ್ನು ಮಾಡುವಾಗ ನಮ್ಮ ಒಂದು ವಿಜ್ಞಾಪನೆ ಸ್ವಾಮಿ, ನಮ್ಮ ಪ್ರೀತಿಯ ಸೇವಕರು ಸ್ವಾಮಿ, ಈ ಕಾರ್ಯಕ್ರಮ ನಡೆಸುವಂತ ಪಾಸ್ಟರ್ ಎಂ ರಾಜ್ ಅವರ ಐನವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರಿಗೆ ಆರೋಗ್ಯ ದಯಪಾಲಿಸಿದವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ ದೇವ. ತಂದೆ ಚಿನ್ನಪ್ಪ ಸಾತ್ವಿಕ ಸರ್ ಅವರನ್ನು ಆಶೀರ್ವಾದ ಮಾಡ್ರಿ. ಅವರ ಸೇವೆಯನ್ನು ಬಲಪಡಿಸಿ ಅವರ ಕೆಲಸಕ್ಕಾಗಿ ಆಶೀರ್ವಾದ, ಕುಟುಂಬ ಮಕ್ಕಳನ್ನ ಆಶೀರ್ವಾದ. ಗ್ರೇಸ್ ಅಕ್ಕರ್ ಅವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರನ್ನು ಆರೋಗ್ಯಗೊಳಿಸಿರಿ, ಅವರ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ, ಕೃಪೆಯಲ್ಲಿ ನಡೆಸಿರಿ. ನಿನ್ನ ಸೇವೆಗಾಗಿ ಮಕ್ಕಳನ್ನು ಉಪಯೋಗ ಮಾಡ್ಬೇಕು ಕೇಳ್ಕೊಳ್ತೇನೆ. ಹಿರಿಯರಾದ ಹೇಮಲತಾ ಭಕ್ತರಾಜ ಅವರನ್ನು ಆಶೀರ್ವಾದ ಮಾಡಿಸಿ ಆರೋಗ್ಯದಲ್ಲಿ ನಡೆಸಿರಿ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ನಿನ್ನ ಕೃಪೆಗಾಗಿ ಅವರ ಸೇವೆಯನ್ನು ನಡೆಸಬೇಕಂತ ಬೇಡ್ಕೊಳ್ತೇವೆ ದೇವ. ತಂದೆ ಜೂತಾ ಅವರ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ. ಅವರ ಸೇವೆಯನ್ನು ಬಲಪಡಿಸಿ ಸ್ವಾಮಿ. ಅವ್ರ ಮೆಡಿಕಲ್ ಮಿನಿಸ್ಟ್ರಿಯಲ್ಲಿ ಸೇವೆ ಮಾಡುವಾಗ ತಂದೆ ಯಾವ ಸೇವೆ ನಿನಗಾಗಿ ಒಂದು ಸಾಕ್ಷಿಯಾಗಿರ್ಲಿಕ್ಕೆ ಆ ಮಗಳನ್ನ ಆಶೀರ್ವಾದ ಮಾಡಿ ಆರೋಗ್ಯದಲ್ಲಿ ನಡೆಸಬೇಕಂತ ಬೇಡ್ಕೊಳ್ತೇನೆ ಸ್ವಾಮಿ. ಲೋಕೇಶನ್ ಅವ್ರ ಕುಟುಂಬ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬ ಮಕ್ಕಳನ್ನು ಎಲ್ಲ ಒಂದು ಆಶೀರ್ವಾದಗಳನ್ನ ಮಕ್ಕಳು ತುಂಬಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಂಬಿಕೆಯಿಂದ ಸ್ವಾಮಿ ಆ ಮಕ್ಕಳು ನಿನ್ನ ಒಂದು ಕಾರ್ಯಕ್ರಮದ ಭಾಗಿ ಜನರಿಗೆ ತಿಳಿಸುವಂತ ಒಂದು ಸಮಯವನ್ನು ನಮ್ಮ ಮಕ್ಕಳು ಪಾಲಿಸಬೇಕಂತ ಹೇಳ್ಕೊಳ್ತೀನಿ. ಮಂಜುನಾಥ್ ಚಂದ್ರ ಸ್ವಲ್ಪ ಪ್ರಾರ್ಥನೆ ಮಾಡ್ತೀವಿ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಆರೋಗ್ಯದಲ್ಲಿ ನಡೆಸಿರ್ತೇವ. ಲಲಿತ ಕೋಲ್ಕರ್ ಸಲುವಾಗಿ ಪ್ರಾರ್ಥನೆ ಮಾಡಿದ್ದೇವೆ ದೇವ. ಮಕ್ಕಳನ್ನ ಆಶೀರ್ವಾದ ಪರಂಬರಿಸಿ ಶಾಂತಿ ಸಮಾಧಾನ ಧರಿಸಿ ಮಕ್ಕಳು ದಯಪಾಲಿಸಿರಿ. ಪಾಸ್ಟರ್ ದಾಸ ಏನವರ ಆಶೀರ್ವಾದ ಮಾಡ್ರಿ. ಅವರಿಗೆ ಆರೋಗ್ಯದಲ್ಲಿ ನಡೆಸಿರಿ ಸ್ವಾಮಿ. ಅವರ ಸೇವೆಯನ್ನು ಮತ್ತು ಅವರ ಆ ಸಭೆಯನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಸಭೆಯ ಎಲ್ಲಾ ಸಭ್ಯಕರುಗಳನ್ನು ಆ ಸಭೆಯ ಒಂದು ಹಿರಿಕರುಗಳನ್ನು ಆಶೀರ್ವಾದ ಮಾಡಿಸಿ ಅವರು ಶಾಂತಿ ಸಮಾಧಾನ ದಯಪಾಲಿಸಿರಿ. ಒಂದು ಒಳ್ಳೆಯ ಸೇವೆಯನ್ನ ಆ ಸಭೆಯಲ್ಲಿ ಮಾಡ್ಲಿಕ್ಕಂತ ಯೋಜನೆಯನ್ನು ಆ ಒಂದು ಪಾಸ್ಟ್ ಮುಖಾಂತರ ನಡೆಸಿ ಆ ಎಲ್ಲಾ ಸಭ್ಯಕರುಗಳು ಒಳ್ಳೆ ಒಗ್ಗಟ್ಟಾಗಿ ನಿನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬೇಡ್ಕೊಳ್ತೇವೆ. ಪಾಸ್ಟರ್ ರವಿಚಂದ್ರ ಏನವರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡಿ ಅವ್ರ ಜವಾಬ್ದಾರಿ ಕೆಲಸಕ್ಕಾಗಿ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ಅವರನ್ನು ಅಪನಂಬರಿಸಿ ಕಾಪಾಡ್ರಿ ತಂದೆ. ರತ್ನ ಅವಸರ ಕುಟುಂಬ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ ದೇವ. ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಅವ್ರ ಕುಟುಂಬವನ್ನು ಅವರೆಲ್ಲ ಒಂದು ಹೋಗೋಣ ಬರೋಣಗಳಲ್ಲಿ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡ್ಬೇಕಂತ ಬೇಡ್ಕೊಳ್ತೇವೆ. ಹೆಚ್ಚಿನ ರೀತಿಯಲ್ಲೇ ಮಕ್ಕಳು ನಂಬಿಕೆಯಲ್ಲಿ ಅವ್ರು ನಡಲಿಕ್ಕೆ ನಿನ್ನ ಸಹಾಯ ಮಾಡಿ ಸ್ವಾಮಿ. ಲಕ್ಷ್ಮಿ ಕುಟುಂಬ ಸ್ವಲ್ಪ ಪ್ರಾರ್ಥನೆ ಮಾಡ್ತೇವೆ. ಅವರ ಸೇವೆಯನ್ನು ಬಲಪಡಿಸ್ರಿ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಅವ್ನ ಹೆಚ್ಚಿನ ರೀತಿಯಲ್ಲಿ ನಿನ್ನ ಒಂದು ಸೇವೆಗಾಗಿ ಅವರು ಮತ್ತು ಅವರ ಎಲ್ಲಾ ಒಂದು ನಂಬಿಕೆಯಲ್ಲಿ ಅವ್ರು ನಡಲಿಕ್ಕೆ ನೀನ್ ನಮ್ಮ ಮುಖಾಂತರ ಸಾಧ್ಯ ಸ್ವಾಮಿ. ಅವ್ರನ್ನ ಬಲಪಡಿಸಿ ಆರೋಗ್ಯದಲ್ಲಿ ನಡೆಸಿರಿ. ಅವರೆಲ್ಲ ಹೋಗೋಣ ಬರೋಣಗಳಲ್ಲಿ ಕಾಪಾಡಿ ನೀನು ಮಹಿಮೆ ಸ್ವಾಮಿ. ಈ ದಿನದ ಎಲ್ಲಾ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ನಿನ್ನ ಕೃಪೆಯನ್ನು ಗ್ರಹಿಸು. ಮತ್ತು ಈ ದಿನದ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಸಭೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಪ್ರತಿಯೊಂದು ಈ ದಿನದ ಸ್ವತಂತ್ರದ ಕಾರ್ಯಕ್ರಮ ನಡೆಸುವಾಗ ಪ್ರತಿಯೊಬ್ಬರನ್ನು ಆಶೀರ್ವಾದ ಪರಿಶುದ್ಧ ಕಾರ್ಯಕ್ರಮನ ಆಶೀರ್ವಾದ ನಮ್ಮ ವಾತಾವರಣವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲರೂ ಸಂತೋಷವಾಗಿ ಈ ದಿನದ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡ್ಲಿಕ್ಕೆ ನಮ್ಮ ಒಂದು ಕುಟುಂಬದ ಈ ಒಂದು ಸಭಾ ಶಾಲೆ ಕುಟುಂಬದ ವತಿಯಿಂದ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರೆಲ್ಲರನ್ನ ಆಶೀರ್ವಾದ ಪ್ರಿನ್ಸಿಪಾಲ್ಗಳನ್ನು ಮತ್ತು ಪ್ರೆಸಿಡೆಂಟ್ಗಳನ್ನು ಅವರೆಲ್ಲಾ ಕಾರ್ಯಕ್ರಮಗಳನ್ನು ನಿನ್ನ ಮಹಿಮೆಗಾಗಿ ಈ ದಿನದವನ್ನು ಎಲ್ಲಾ ಕಾರ್ಯಕ್ರಮ ಮಂಗಳ ಮಾಡಿ ನಿನ್ನೆ ಮಹಿಮೆ ಹೊಂದಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡ್ಕೊಳ್ತೇವೆ ದೇವ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮವು ನಡೆಸಲ್ಪಡಲಿ. ನಿನ್ನ ರಾಜ್ಯವು ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ಮನಸೋದನೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸಿ. ಯಾಕಂದರೆ ರಾಜ್ಯವು ಬಲವು ಮಹಿಮೆ. ಆಮೇನ್. ಅಂತ ಆಶೀರ್ವಾದವನ್ನ ಕೇಳ್ಕೊಳ್ತೇನೆ. ನಮ್ಮ ತಂದೆಯಾದ ದೇವರ ಮಹಾಪ್ರೀತಿಯು ಯೇಸು ಸ್ವಾಮಿ ಅವರ ಕೃಪೆಯು
ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಸಂತೋಷ, ಆರೋಗ್ಯ ಭಾಗ್ಯವು ತಲೆಬಾಗಿರುವ ಪ್ರತಿಯೊಬ್ಬೊಬ್ಬರ ಸಂಗಡ, ಕಾಯಿಲೆ, ಕಷ್ಟ, ಕಣ್ಣೀರು, ಚಿಂತೆಗಳಲ್ಲಿರತಕ್ಕಂಥ ಮಕ್ಕಳುಗಳ ಸಂಗಡ, ದುರವಸ್ಥೆಯಲ್ಲಿರತಕ್ಕಂಥ ಮಕ್ಕಳುಗಳ ಸಂಗಡ, ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಎಲ್ಲ ರೋಗಿಗಳ ಸಂಗಡ, ತುರ್ತು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳ ಸಂಗಡ, ಸ್ವಾಮಿ ಸಾವನ್ನ ಅನುಭವಿಸ್ತಾ ಇರ್ತಕ್ಕಂಥ ಕುಟುಂಬದ ಸಂಗಡ, ವಿಶೇಷವಾಗಿ 2000 ವರ್ಷಗಳ ಹಿಂದೆ ನಮಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ನಿನ್ನ ಜೀವವನ್ನು ತ್ಯಾಗ ಮಾಡಿದ್ದೆ. ಸ್ವಾತಂತ್ರ್ಯ ಪಡೆದುಕೊಂಡಿದ್ದೇವೆ. ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಸದುಪಯೋಗ ಪಡಿಸಿಕೊಂಡವರಾಗಿ, ವಿಶೇಷವಾಗಿ ನಿನ್ನ ಆಗಮನಕ್ಕೋಸ್ಕರ ಈ ಸ್ವಾತಂತ್ರ್ಯವನ್ನು ನಾವು ಉಪಯೋಗ ಮಾಡಿಕೊಂಡು ಅನೇಕ ಆತ್ಮಗಳನ್ನು ನಿನ್ನ ರಾಜ್ಯಕ್ಕೋಸ್ಕರ ಗೆಲ್ಲುವಂತ ಆತ್ಮದ ಬಲದೊಂದಿಗೆ ನಮ್ಮೆಲ್ಲರನ್ನ ಆಶೀರ್ವದಿಸಿ ಈ ದಿನದಿಂದ ನಿನ್ನ ಬರೋಣದ ತನಕ ನಮ್ಮನ್ನು ನಡೆಸಿಕೋ ಎಂದು ಯೇಸುವಿನ ಮುದ್ದು ನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ. ಆಮೆನ್. ಆಮೆನ್. ಧನ್ಯವಾದಗಳು. ಈ ದಿನದ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಬೆಳಗಿನ ಒಂದು ಕೋರ್ತೇನೆ. ಕರ್ತನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಲಿ. ಹಿರಿಯರಿಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಯರಿಗೂ, ಜೊತೆಗೆ ಈ ದಿನದ ಕಾರ್ಯಕ್ರಮದಲ್ಲಿ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಂತ ಬೋಧಕರಾದಂತ ರವಿಚಂದ್ರ ಅವರಿಗೂ, ಪ್ರಾರ್ಥನೆ ಮಾಡಿದಂತಹ ಸಹೋದರ ಜಾನ್ಸನ್ ಸರ್ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಸಂಭ್ರಮದಲ್ಲಿ, ಸಂತೋಷದಲ್ಲಿ ಆಶೀರ್ವದಿಸಿ ಎಲ್ಲಾ ಕುಟುಂಬಗಳು ದೇವರ ಪ್ರಸನ್ನತೆಯೊಂದಿಗೆ, ಈ ದಿನದ ಆಶೀರ್ವಾದಗಳೊಂದಿಗೆ, ಅನುಭವದೊಂದಿಗೆ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರಿ ಬರುವ ಕಾರ್ಯ ಮಾಡಲಿ ಅಂತ ಪ್ರಾರ್ಥಿಸುತ್ತಾ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕರ್ತನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಆಮೆನ್. Amen. Thank you, Pastor. Thank you. Pastor Ravi Chandu, thank you. ಧನ್ಯವಾದ ಸರ್. Thank you, Pastor. Nice message. Thank you. ಪ್ರೈಸ್ ಗಾಡ್ ಸರ್. Thank you. Thank you. ರವಿ ಸರ್, ಪ್ರೈಸ್ ಗಾಡ್ ಸರ್. ಪ್ರೈಸ್ ಗಾಡ್. ಎಲ್ಲರೂ ಜೈ ಕ್ರಿಸ್ತ ಒಳ್ಳೆದಕ್ಕಾಗಿ ರವಿಚಂದ್ರ ಸರ್. Jai Christ. ಜೈ ಕ್ರಿಸ್ತ. Charanappa sir, thank you for your prayers. Thank you. so much. Thank you, Rudy. Pastor, thank you. Thank you. Thank you. Happy Independence Day to everybody. Thank you. ಯಾರೋ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ದೇವರು ಆಶೀರ್ವಾದ ಮಾಡ್ಲಿ ಅವ್ರಿಗೆ. ಪಾಪ ಯಾರು ಬೆಳಿಗ್ಗೆ ಮಾಡ್ತದೆ